ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್. ಇವತ್ತಿನ ಸೆಷನ್ ನಲ್ಲಿ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ನಲ್ಲಿ ಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಸ್ ಐ ಟೋಲ್ಡ್ ಅರ್ಲಿಯರ್, ಈ ಕ್ವೆಶ್ಚನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬಹುದು. ಹಾಗೆ ನಿಮಗೆ ನಿಮ್ಮ ಕಾನ್ಸೆಪ್ಟ್ಸ್ಗಳೇನಿದೆ ಅವುಗಳ ಮೇಲಿನ ಹಿಡಿತ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಹಾಗಿದ್ರೆ ಕ್ಲಾಸ್ನ ಶುರು ಮಾಡೋಣ. ಓಕೆ, ಸೊ ಇಲ್ಲಿ ನಾನು MCQsಗಳು, 1 ಮಾರ್ಕ್ ಕ್ವೆಶ್ಚನ್ಸ್, 2 ಮಾರ್ಕ್ ಕ್ವೆಶ್ಚನ್ಸ್ ಹಾಗೂ ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್ಗಳು ಎಲ್ಲ ರೀತಿಯ ಕ್ವೆಶ್ಚನ್ಸ್ಗಳನ್ನ ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಸರಿನಾ? ಮೊದಲನೇ ಕ್ವೆಶ್ಚನ್ ಹೀಗಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ ಕಂಟ್ರೋಲ್ಸ್ ಬೇಸಲ್ ಮೆಟಬಾಲಿಕ್ ರೇಟ್? ನಮ್ಮ ದೇಹದಲ್ಲಿ ಬೇಸಲ್ ಮೆಟಬಾಲಿಸಮ್ ಅನ್ನ, ಬೇಸಿಕ್ ಮೆಟಬಾಲಿಸಮ್ ಏನಿದೆ ಅದನ್ನ ರೆಗ್ಯುಲೇಟ್ ಮಾಡುವಂತಹ ಹಾರ್ಮೋನ್ ಯಾವುದು? ಆಪ್ಷನ್ ಎ ಇನ್ಸುಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಈಸ್ಟ್ರೋಜನ್ ಅಂಡ್ ಆಪ್ಷನ್ ಡಿ ಸೈಟೋಕೈನಿನ್. ಯಾವುದು ಸರಿ ಉತ್ತರ? ನೋಡಿ, ಇನ್ಸುಲಿನ್ ಏನಿದೆಯಲ್ಲ, ಈ ಇನ್ಸುಲಿನ್ ಇದು ನಮ್ಮ ದೇಹದಲ್ಲಿನ ಗ್ಲೂಕೋಸ್ ಮೆಟಬಾಲಿಸಮ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಸರಿನಾ? ನಮ್ಮ ದೇಹದಲ್ಲಿ ಏನಾದರೂ ಗ್ಲೂಕೋಸ್ ಹೆಚ್ಚಾಗಿದ್ದಾಗ ಅದನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದ ಸೆಲ್ಸ್ಗಳು ಗ್ಲೂಕೋಸ್ ಅನ್ನ ಹೆಚ್ಚು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸರಿನಾ? ಅದೇ ರೀತಿ ಈ ಈಸ್ಟ್ರೋಜನ್ ಏನಿದೆಯಲ್ಲ, ಇದು ಫಿಮೇಲ್ಸ್ಗಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಗೆ ಕಾರಣವಾಗುತ್ತೆ. ಸರಿನಾ? ಅದೇ ರೀತಿ ಸೈಟೋಕೈನಿನ್ ಇದು ಪ್ಲಾಂಟ್ ಹಾರ್ಮೋನ್, ಇದು ಅನಿಮಲ್ ಹಾರ್ಮೋನ್ ಅಲ್ಲ. ಸರಿನಾ? ಈ ಥೈರಾಕ್ಸಿನ್ ಏನಿದೆಯಲ್ಲ, ಈ ಥೈರಾಕ್ಸಿನ್ ಇಸ್ ದ ಒನ್ ವಿಚ್ ಕಂಟ್ರೋಲ್ಸ್ ಬೇಸಲ್ ಮೆಟಬಾಲಿಕ್ ರೇಟ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ನಡೆಯುವಂತಹ ಬೇಸಲ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ, ಉದಾಹರಣೆಗೆ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ಸೊ ಇವುಗಳ ಮೆಟಬಾಲಿಕ್ ಆಕ್ಟಿವಿಟಿ ಅಥವಾ ಮೆಟಬಾಲಿಕ್ ರೇಟ್ ಅನ್ನು ಕಂಟ್ರೋಲ್ ಮಾಡೋದು ಯಾವ್ದಂತ ಹೇಳಿದ್ರೆ ಅದು ಥೈರಾಕ್ಸಿನ್. ಸರಿನಾ? ಅರ್ಥ ಆಗ್ತಿದ್ಯಾ? ರೈಟ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ನೆಕ್ಸ್ಟ್ ಕ್ವೆಶ್ಚನ್, ದ ಸ್ಪೈನಲ್ ಕಾರ್ಡ್ ಆರಿಜಿನೇಟ್ಸ್ ಫ್ರಮ್. ಸ್ಪೈನಲ್ ಕಾರ್ಡ್ ಎಲ್ಲಿಂದ ಆರಂಭವಾಗುತ್ತೆ? ಈಗ ಸ್ಪೈನಲ್ ಕಾರ್ಡ್ ನಮ್ಮ ಬ್ರೈನ್ಗೆ ಕನೆಕ್ಟ್ ಆಗಿದೆ ಅಲ್ವಾ? ಸೊ ಎಲ್ಲಿಂದ ಸ್ಪೈನಲ್ ಕಾರ್ಡ್ ಎಕ್ಸ್ಟೆಂಡ್ ಆಗೋದನ್ನ ನಾವು ಗಮನಿಸಬಹುದು. ಸೆರೆಬ್ರಮ್ ಇಂದನಾ, ಸೆರೆಬೆಲ್ಲಮ್ ಇಂದನಾ, ಮೆಡುಲಾದಿಂದನಾ, ಅಥವಾ ಯಾವುದು ಅಲ್ವಾ? ಸೆರೆಬ್ರಮ್ ಅನ್ನೋದು ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್, ಹೌದಾ? ಮೇಲ್ಭಾಗದಲ್ಲಿ ನಮಗೆ ಕಂಡು ಬರುತ್ತೆ, ಫೋರ್ ಬ್ರೈನ್. ಸೆರೆಬೆಲ್ಲಮ್ ಹಾಗೂ ಮೆಡುಲಾ ಎರಡೂ ಕೂಡ ಹೈಂಡ್ ಬ್ರೈನ್ ನಲ್ಲಿ, ತಳಭಾಗದಲ್ಲಿ ಕಂಡು ಬರುತ್ತೆ. ಆದರೆ ಈ ಸ್ಪೈನಲ್ ಕಾರ್ಡ್ ಆರಿಜಿನೇಟ್ಸ್ ಫ್ರಮ್ ಮೆಡುಲಾದಿಂದ ಸ್ಪೈನಲ್ ಕಾರ್ಡ್ ಎಕ್ಸ್ಟೆಂಡ್ ಆಗೋದನ್ನ ನಾವು ಗಮನಿಸಬಹುದು. ಸರಿನಾ? ಸೊ ಕೆಲವು ಸಿಂಪಲ್ ಕ್ವೆಶ್ಚನ್ಸ್ಗಳಿದೆ, ಕೆಲವು ಡಿಫಿಕಲ್ಟ್ ಕ್ವೆಶ್ಚನ್ಸ್ಗಳಿದೆ, ಕೆಲವು ಆವರೇಜ್ ಕ್ವೆಶ್ಚನ್ಸ್ಗಳಿದೆ. ಸರಿನಾ? ಸೊ ಈ ತರದ ಕ್ವೆಶ್ಚನ್ಸ್ಗಳನ್ನ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ಅರ್ಥ ಆಗ್ತಿದೆಯಲ್ಲಪ್ಪ? ಮುಂದಿನ ಕ್ವೆಶ್ಚನ್ ಹೋಗೋಣ. ರೈಟ್, ಸೊ ಮುಂದಿನ ಕ್ವೆಶ್ಚನ್ ಹೀಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ರಿಸೆಪ್ಟಾರ್ಸ್? ರಿಸೆಪ್ಟಾರ್ಸ್ಗಳ ಕುರಿತಾದ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಗಸ್ಟೇಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಟೇಸ್ಟ್ ವೈಲ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಸ್ಮೆಲ್. ಕರೆಕ್ಟಾ ಇದು? ಸೆಕೆಂಡ್, ಬೋತ್ ಗಸ್ಟೇಟರಿ ಅಂಡ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಸ್ಮೆಲ್. ಆಡಿಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಸ್ಮೆಲ್ ಅಂಡ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಟೇಸ್ಟ್. Olfactory receptors detect taste and gustatory receptors detect smell. ನೋಡಿ, ನಮ್ಮ ದೇಹದಲ್ಲಿ ಇರುವಂತಹ 5 ಸೆನ್ಸಸ್ಗಳೇನಿದೆ, ನಮಗೆ ಇರುವಂತಹ 5 ಸೆನ್ಸ್ ಆರ್ಗನ್ಸ್ಗಳೇನಿದೆ, ಆ ಎಲ್ಲಾ ಸೆನ್ಸ್ ಆರ್ಗನ್ಸ್ಗಳಲ್ಲಿಯೂ ಕೂಡ ಒಂದೊಂದು ರೀತಿಯ ರಿಸೆಪ್ಟಾರ್ಸ್ಗಳನ್ನ ನಾವು ಗುರುತಿಸಬಹುದು. ಸರಿನಾ? ಸೊ ಈ ರಿಸೆಪ್ಟಾರ್ಸ್ಗಳು ಯಾವ್ಯಾವುದು ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಉದಾಹರಣೆಗೆ ನೋಡಿ, ಈ ಗಸ್ಟೇಟರಿ ರಿಸೆಪ್ಟಾರ್ಸ್ ಎಲ್ಲಿ ಕಂಡು ಬರುತ್ತೆ? ನಮ್ಮ ನಾಲಿಗೆಯಲ್ಲಿ ಕಂಡು ಬರುತ್ತೆ. ಸರಿನಾ? ಸೊ ಹಾಗಾಗಿ ಗಸ್ಟೇಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಟೇಸ್ಟ್. ದಿಸ್ ಸೌಂಡ್ಸ್ ಕರೆಕ್ಟ್. ವೈಲ್ ದ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಸ್ಮೆಲ್. ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ಗಳು ಎಲ್ಲಿ ಕಂಡು ಬರುತ್ತೆ? ನಮ್ಮ ಮೂಗಿನಲ್ಲಿ ಕಂಡು ಬರುತ್ತೆ. ಸರಿನಾ? ಸೊ ಹಾಗಾಗಿ ಆಪ್ಷನ್ ಎ ಸರಿ ಉತ್ತರ ಆಗಿ ಕಾಣುತ್ತೆ. ನೋಡಿ, ಬೇರೆ ಉತ್ತರಗಳು ಯಾಕೆ ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಗಸ್ಟೇಟರಿ ಅಂಡ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ ಎರಡೂ ಕೂಡ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುತ್ತಾ? ಇಲ್ಲ, ಹೌದಲ್ವಾ? ಗಸ್ಟೇಟರಿ ಟೇಸ್ಟ್ ನ ಡಿಟೆಕ್ಟ್ ಮಾಡುತ್ತೆ. ಅದೇ ರೀತಿ ಆಡಿಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಸ್ಮೆಲ್. ಆಡಿಟರಿ ಆಡಿಯೋ ಅಂತ ಹೇಳಿದ ತಕ್ಷಣ ನಿಮಗೆ ಸೌಂಡ್ ಗೊತ್ತಾಗ್ಬಿಡ್ಬೇಕು. ಸರಿನಾ? ಆಡಿಟರಿ ಸೌಂಡ್ ನ ರೆಕಗ್ನೈಸ್ ಮಾಡುವಂತ ರಿಸೆಪ್ಟಾರ್ಸ್ಗಳು. ಅದೇ ರೀತಿ ಆಲ್ಫ್ಯಾಕ್ಟರಿ ನೋಸ್ ಅಲ್ಲಿ ಇರುತ್ತೆ, ವಾಸನೆಯನ್ನ, ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುವಂತ ರಿಸೆಪ್ಟಾರ್ಸ್ಗಳು. ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಟೇಸ್ಟ್ ಅಂಡ್ ಗಸ್ಟೇಟರಿ ಸ್ಮೆಲ್.
ವೈಸ್ ವರ್ಸ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ಇಂಟರ್ಚೇಂಜ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಆಪ್ಷನ್ ಎ, ಗಸ್ಟೇಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಟೇಸ್ಟ್, ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಡಿಟೆಕ್ಟ್ ಸ್ಮೆಲ್. ಸರಿನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ. ನೆಕ್ಸ್ಟ್ ಕ್ವೆಶ್ಚನ್, posture and balance of the body is controlled by which part of the brain? ನಮ್ಮ ದೇಹದಲ್ಲಿ ಇರುವಂತಹ ಬ್ರೈನ್ ನಲ್ಲಿ ಯಾವ ಭಾಗ ನಮ್ಮ ಮೈಂಡ್ ಹಾಗೂ ಮಸಲ್ ಕೋಆರ್ಡಿನೇಷನ್, ನಮ್ಮ ಪೋಸ್ಚರ್ ಹಾಗೂ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದೆ? ಸೆರೆಬ್ರಮ್ಮ, ಸೆರೆಬೆಲ್ಲಮ್ಮ, ಮೆಡುಲ್ಲಾನ, ಪಾನ್ಸಾ? ಸೊ ನೋಡಿ, ಸೆರೆಬ್ರಮ್ ಏನಿದೆ ಇದು ಥಿಂಕಿಂಗ್ ಅನ್ನ, ರೀಸನಿಂಗ್ ಅನ್ನ, ಮೆಮೊರಿಯನ್ನ ಕಂಟ್ರೋಲ್ ಮಾಡುತ್ತೆ. ಸರಿನಾ? ಮೆಡುಲ್ಲಾ ಏನಿದೆ ಇದು ಇನ್ವಾಲಂಟರಿ ಆಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಬ್ರೀದಿಂಗ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಸಲೈವೇಶನ್ ಆಗಿರ್ಬೋದು. ಹೌದಾ? ಪಾನ್ಸ್ ಏನಿದೆ ನಮ್ಮ ಸ್ಲೀಪಿಂಗ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸರಿನಾ? ಅದೇ ಸೆರೆಬೆಲ್ಲಮ್ ಇದೆಯಲ್ಲಪ್ಪ, ಈ ಸೆರೆಬೆಲ್ಲಮ್ ನಮ್ಮ ಬಾಡಿ ಬ್ಯಾಲೆನ್ಸ್ ಹಾಗೂ ಪೋಸ್ಚರ್ ಅನ್ನ ಮೇಂಟೈನ್ ಮಾಡುವಂತ ಬ್ರೈನ್ ನ ಲಿಟಲ್ ಪಾರ್ಟ್. ಸರಿನಾ? ಸೊ ಯಾವ ಭಾಗ ನಮ್ಮ ದೇಹದ ಬಾಡಿ ಪೋಸ್ಚರ್ ಅನ್ನ ಅಥವಾ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ರೆ, ರೆಗ್ಯುಲೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸೆರೆಬೆಲ್ಲಮ್. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ವಿಚ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಫೀಮೇಲ್? ಹೆಣ್ಣು ಮಕ್ಕಳಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳಿಗೆ ಕಾರಣವಾಗುವಂತ ಹಾರ್ಮೋನ್ ಯಾವುದು? ಸೊ ಈ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ಯಾವಾಗ ಕಂಡು ಬರುತ್ತವೆ? ಯಾವಾಗ ನಾವು ಪ್ಯೂಬರ್ಟಿಯನ್ನು ಅಟೈನ್ ಮಾಡ್ತೇವೆ, ಯಾವಾಗ ನಾವು ಅಡಾಲಸೆಂಟ್ ಏಜ್ಗೆ ಕಾಲಿಡುತ್ತೇವೆ, ಆಗ ನಮ್ಮಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ಕಂಡು ಬರುತ್ತೆ. ಸರಿನಾ? ಉದಾಹರಣೆಗೆ ಹೆಣ್ಣು ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆಗಿರಬಹುದು, ಬ್ರಾಡನಿಂಗ್ ಆಫ್ ಹಿಪ್ಸ್ ಆಗಿರಬಹುದು, ಡೆವಲಪ್ಮೆಂಟ್ ಆಫ್ ಬಾಡಿ ಹೇರ್ಸ್ ಆಗಿರಬಹುದು. ಸರಿನಾ? ಈ ರೀತಿಯಾದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳಿಗೆ ಕಾರಣವಾಗುವಂತ ಫೀಮೇಲ್ ಹಾರ್ಮೋನ್ ಯಾವುದು? ಅಡ್ರಿನಲ್ಲ, ಥೈರಾಯ್ಡ್, ಟೆಸ್ಟೋಸ್ಟಿರೋನಾ, ಈಸ್ಟ್ರೋಜನ್? ಅಡ್ರಿನಲ್. ಅಡ್ರಿನಲಿನ್ ಹಾರ್ಮೋನ್ ಅನ್ನ ಸೆಕ್ರೆಟ್ ಮಾಡುತ್ತೆ. ನಮ್ಮ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ನಮ್ಮ ಬಾಡಿಯನ್ನ ಪ್ರಿಪೇರ್ ಮಾಡುತ್ತೆ. ಥೈರಾಯ್ಡ್ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸೆಕ್ರೆಟ್ ಮಾಡುತ್ತೆ. ಬೇಸಿಕ್ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳು ಏನಿದೆ ಅವುಗಳನ್ನ ಥೈರಾಕ್ಸಿನ್ ರೆಗ್ಯುಲೇಟ್ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಗಂಡು ಮಕ್ಕಳಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳಿಗೆ ಕಾರಣವಾಗುತ್ತೆ. ಮೇಲ್ನೆಸ್ಗೆ ಕಾರಣವಾಗುವಂತಹ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಅದೇ ಫಿಮೇಲ್ನಲ್ಲಿ ಫಿಮೇಲ್ನಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳಿಗೆ ಕಾರಣವಾಗುವಂತಹ ಹಾರ್ಮೋನ್ ಯಾವುದು? ದಟ್ ಈಸ್ ಈಸ್ಟ್ರೋಜನ್. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅದೇ ರೀತಿ ಮುಂದಿನ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ವಿಲ್ಟಿಂಗ್ ಆಫ್ ಮೆಚೂರ್ ಲೀವ್ಸ್ ಅಂಡ್ ಫ್ರೂಟ್ಸ್ ಅಥವಾ ಫಾಲಿಂಗ್ ಆಫ್ ಫ್ರೂಟ್ಸ್ ಫ್ರಮ್ ದ ಪ್ಲಾಂಟ್ಸ್ ಈಸ್ ಟ್ರಿಗರ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್? ಎಲೆಗಳ ಉದುರುವಿಕೆ ಅಥವಾ ಹಣ್ಣುಗಳು ತುಂಬಾ ರೈಪ್ ಆದ್ಮೇಲೆ ಉದುರುವಂತ ಪ್ರಕ್ರಿಯೆ. ಸೊ ಈ ರೀತಿಯಾದ ಪ್ರಕ್ರಿಯೆಗಳಿಗೆ ಯಾವ ಹಾರ್ಮೋನ್ ಕಾರಣವಾಗುತ್ತೆ? ಅದು ಆಕ್ಸಿನ್ನ, ಸೈಟೋಕೈನಿನ್ನ, ಜಿಬರ್ಲಿನ್ನ ಅಥವಾ ಆಪ್ಸಿಸಿಕ್ ಆಸಿಡ್? ನೋಡಿ, ಆಕ್ಸಿನ್ ಒಂದು ಗ್ರೋತ್ ಪ್ರಮೋಟರ್ ಹಾರ್ಮೋನ್, ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ. ಹೌದಾ? ಸೊ ಈ ಎಲೆಗಳು ಉದುರುವಂತ ಪ್ರಕ್ರಿಯೆ ಏನಿದೆ ಇದು ಒಂದು ರೀತಿಯ ಇನ್ಹಿಬಿಷನ್ ಆಯ್ತಲ್ವಾ? ಸೈಟೋಕೈನಿನ್ ಕೂಡ ಗ್ರೋತ್ ಪ್ರಮೋಟರ್ ಹಾರ್ಮೋನೇನೆ, ಜಿಬರ್ಲಿನ್ ಕೂಡ ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನೇನೆ. ಹೌದಾ? ಅದೇ ಆಪ್ಸಿಸಿಕ್ ಆಸಿಡ್ ಇದೆಯಲ್ಲ ಇದು ಗ್ರೋತ್ ಇನ್ಹಿಬಿಟರ್. ಮುಖ್ಯವಾಗಿ ಸಸ್ಯಗಳಲ್ಲಿ ಎಲೆಗಳ ಉದುರುವಿಕೆಗೆ ಕಾರಣವಾಗುವಂಥ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಅದು ಆಪ್ಸಿಸಿಕ್ ಆಸಿಡ್. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ವಿಚ್ ಪಾರ್ಟ್ ಆಫ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದ ರಿಫ್ಲೆಕ್ಸ್ ಆಕ್ಟಿವಿಟೀಸ್ ಇನ್ ಅವರ್ ಬಾಡಿ? ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ಸಡನ್ ಇನ್ವಾಲಂಟರಿ ಆಕ್ಷನ್ಸ್. ಹೌದಲ್ವಾ? ಸೊ ಇದು ಎಷ್ಟು ಕ್ವಿಕ್ ಆಗಿರುತ್ತೆ ಅಂತ ಹೇಳಿದ್ರೆ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಯಾವುದೋ ಒಂದು ಸ್ಟಿಮ್ಯುಲೇಷನ್ಗೆ ರೆಸ್ಪಾಂಡ್ ಮಾಡಿರ್ತೀವಿ. ಹೌದಲ್ವಾ? ಸೊ ಈ ರಿಫ್ಲೆಕ್ಸ್ ಆಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡುವಂಥ ಭಾಗ ಯಾವುದು? ಬ್ರೇನಾ, ಸ್ಪೈನಲ್ ಕಾರ್ಡಾ, ಸೆರೆಬ್ರಮ, ಸೆರೆಬೆಲ್ಲಮ್ಮ? ನೋಡಿ, ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ಸೋ ಕ್ವಿಕ್, ದ ಮೆಸೇಜ್ ವೋಂಟ್ ಇವನ್ ರೀಚ್ ದ ಬ್ರೈನ್. ಸೊ ಇಲ್ಲಿ ಬ್ರೈನ್ನ ಇನ್ವಾಲ್ವ್ಮೆಂಟೇ ಇರೋದಿಲ್ಲ. ಸೊ ಆ ಮಟ್ಟದಲ್ಲಿ ಕ್ವಿಕ್ ಆಗಿ ರಿಯಾಕ್ಷನ್ ನಡಿಬೇಕು. ಸೊ ಹಾಗಾಗಿ ಇಲ್ಲಿ ಆ ರಿಫ್ಲೆಕ್ಸ್ ಸ್ಟಿಮ್ಯುಲೇಷನ್ ಬಂದ ತಕ್ಷಣ ಆ ನರ್ವ್ ಇಂಪಲ್ಸಸ್ಗಳು ಬೇಗ ಬಂದು ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ರೀಚ್ ಆಗಿ, ಪರ್ಟಿಕ್ಯುಲರ್ಲಿ ಸ್ಪೈನಲ್ ಕಾರ್ಡ್ಗೆ ರೀಚ್ ಆಗಿ ಮತ್ತೆ ವಾಪಸ್ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಹೋಗ್ಬಿಡ್ತವೆ. ಸರಿನಾ? ನರ್ವ್ ಇಂಪಲ್ಸಸ್ಗಳು. ಸೊ ಇಲ್ಲಿ ಸ್ಪೈನಲ್ ಕಾರ್ಡ್ ಇಸ್ ದ ಒನ್ ವಿಚ್ ಕಂಟ್ರೋಲ್ಸ್ ದ ರಿಫ್ಲೆಕ್ಸ್ ಆಕ್ಷನ್. ಸೊ ಮೆಸೇಜಸ್ಗಳು ಬ್ರೈನ್ಗೆ ತಲುಪೋದೇ ಇಲ್ಲ. ಸೊ ಹಾಗಾಗಿ ಬ್ರೈನ್ ಆಗಿರ್ಬೋದು, ಸೆರೆಬ್ರಮ್, ಸೆರೆಬೆಲ್ಲಮ್ ಎಲ್ಲವೂ ಕೂಡ ತಪ್ಪಾಗುತ್ತೆ. ದ ರೈಟ್ ಆನ್ಸರ್ ಈಸ್ ಸ್ಪೈನಲ್ ಕಾರ್ಡ್. ರೈಟ್? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಹೈಂಡ್ ಬ್ರೈನ್ ಈಸ್. ನೋಡಿ ಇಲ್ಲಿ
ಸಣ್ಣ ಸಣ್ಣ ವ್ಯತ್ಯಾಸ ಅಷ್ಟೇ. ಇಲ್ಲಿ ಬ್ರೇನ್ ಅಂತ ಕೇಳಿದಿದ್ರೆ ನಾವು ಏನಂತ ಬರಿಬೇಕಿತ್ತು, ಸೆರೆಬ್ರಮ್ ಅಂತ ಹೇಳಿ ಬರಿಬೇಕಿತ್ತು, ಹೌದಲ್ಲ. ಲಾರ್ಜೆಸ್ಟ್ ಪಾರ್ಟ್ ಆಫ್ ಬ್ರೇನ್ ಈಸ್ ಸೆರೆಬ್ರಮ್. ಅದೇ ಲಾರ್ಜೆಸ್ಟ್ ಪಾರ್ಟ್ ಆಫ್ ಹೈಂಡ್ ಬ್ರೈನ್ ಈಸ್ ಸೆರೆಬೆಲ್ಲಮ್, ರೈಟ್. ಸೆರೆಬೆಲ್ಲಮ್, ದ ಲಿಟಲ್ ಬ್ರೈನ್, ಸರಿನಾ. ಸೊ ಮೆಡುಲ್ಲಾ ಹಾಗೂ ಸೆರೆಬ್ರಮ್, ಪಾನ್ಸ್, ಇವು ಮೂರು ಕೂಡ ಹೈಂಡ್ ಬ್ರೈನ್ ನಲ್ಲಿ ಕಂಡು ಬರುವಂತಹ ಭಾಗಗಳೇನೆ. ಆ ಹೈಂಡ್ ಬ್ರೈನ್ ನಲ್ಲಿ ಯಾವುದು ಲಾರ್ಜು? ಸೆರೆಬೆಲ್ಲಮ್ ಲಾರ್ಜು. ಬಟ್ ಈ ಹೈಂಡ್ ಅನ್ನೋ ಪದವನ್ನು ತೆಗೆದಾಕ್ಬಿಟ್ಟು ಲಾರ್ಜೆಸ್ಟ್ ಪಾರ್ಟ್ ಆಫ್ ಬ್ರೈನ್ ಅಂತ ಕೇಳಿದ್ರೆ ಏನ್ ಬರಿಬೇಕು? ಸೆರೆಬ್ರಮ್ ಅಂತ ಹೇಳಿ ಬರಿಬೇಕು, ಸರಿನಾ. ಅರ್ಥ ಆಗ್ತಿದೆಯಲ್ಲಪ್ಪ. ಸೊ ಸಿಂಪಲ್ ಟ್ರಿಕ್ಸ್ ಗಳನ್ನು ಕೂಡ ಅವರು ಬಳಸಬಹುದು. ಸೊ ಇಲ್ಲಿ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಇರೋದನ್ನ ನೀವು ಗಮನಿಸ್ತಾ ಇರಬಹುದು, ಸರಿನಾ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಅದರ ಆಧಾರದ ಮೇಲೆ ಆ ರೀತಿಯಾದ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ಗಳು ನಿಮಗೆ ಬರುವಂತ ಸಾಧ್ಯತೆಗಳಿರುತ್ತೆ, ರೈಟ್. ಇಟ್ ಈಸ್ ಅಡ್ವೈಸ್ ಟು ಯೂಸ್ ಅಯೋಡೈಸ್ಡ್ ಸಾಲ್ಟ್, ಗಿವ್ ರೀಸನ್. ನಾವು ಅಯೋಡೈಸ್ಡ್ ಉಪ್ಪನ್ನೇ ಯಾಕೆ ತಿನ್ನಬೇಕು? ರೀಸನ್ ಕೊಡಿ. ಏನಕ್ಕಪ್ಪ? ನೋಡಿ, ಅಯೋಡಿನ್ ಏನಿದೆಯಲ್ಲ, ಈ ಅಯೋಡಿನ್ ಅನ್ನೋದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನ ಪರಿಪಕ್ವವಾದ ಕಾರ್ಯಕ್ಕೆ ಕಾರಣವಾಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಥೈರಾಕ್ಸಿನ್ನ ಅಪ್ರಾಪ್ರಿಯೇಟ್ ಅಮೌಂಟ್ನಲ್ಲಿ ಸೆಕ್ರೆಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಯೋಡಿನ್ ಅವಶ್ಯಕತೆ ಇದೆ. ಹಾಗಾಗಿ ನಾವು ಅಯೋಡಿನ್ ಇರುವಂತಹ ಆಹಾರವನ್ನ ಸೇವಿಸಬೇಕು, ಸರಿನಾ. ಅಯೋಡಿನ್ ಈಸ್ ನೆಸೆಸರಿ ಫಾರ್ ದ ಮೇಕಿಂಗ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಬೈ ಥೈರಾಯ್ಡ್ ಗ್ಲ್ಯಾಂಡ್. ದೇರ್ಫೋರ್ deficiency of iodine in the diet can cause deficiency of thyroxine and that leads to what? Goiter. ಏನಾದ್ರೂ ಥೈರಾಕ್ಸಿನ್ ಸರಿಯಾಗಿ ಸೆಕ್ರೆಟ್ ಆಗಲಿಲ್ಲ, ಹೈಪೋಥೈರಾಯ್ಡಿಸಮ್ ಉಂಟಾಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ? ಗಾಯಿಟರ್ ಅನ್ನುವ ರೋಗ ಬಂದ್ಬಿಡುತ್ತೆ, ಸರಿನಾ. ಸೊ ಹಾಗಾಗಿ ನಮಗೆ ಅಯೋಡೈಸ್ಡ್ ಉಪ್ಪನ್ನ ಅಥವಾ ಅಯೋಡಿನ್ ಯುಕ್ತವಾದ ಆಹಾರವನ್ನ ನಾವು ತಿನ್ನೋದು ನಮಗೆ ಅವಶ್ಯಕವಾಗಿರುತ್ತೆ, ಸರಿನಾ. ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ. ವಾಟ್ ಈಸ್ ಅ ಸ್ಟಿಮ್ಯುಲಸ್? ಗಿವ್ ಎಕ್ಸಾಂಪಲ್. ಸ್ಟಿಮ್ಯುಲಸ್ ಅಂದ್ರೆ ಏನು? ಒಂದು ಎಕ್ಸಾಂಪಲ್ ಕೊಟ್ಬಿಡಿಯಪ್ಪ. 1 ಮಾರ್ಕ್ ಕ್ವೆಶ್ಚನ್ಸ್ಗಳು ಇವೆಲ್ಲವುಗಳು ಕೂಡ 1 ಮಾರ್ಕ್ ಕ್ವೆಶ್ಚನ್ಸ್, ಸರಿನಾ. ಎನಿ ಕೈಂಡ್ ಆಫ್ ಎಕ್ಸ್ಟರ್ನಲ್ ಆರ್ ಅನ್ ಇಂಟರ್ನಲ್ ಚೇಂಜ್ ದಟ್ ಬ್ರಿಂಗ್ಸ್ ಅಪ್ ಬಿಹೇವಿಯರಲ್ ರೆಸ್ಪಾನ್ಸ್ ಇನ್ ಅನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಅ ಸ್ಟಿಮ್ಯುಲಸ್. ಯಾವುದೇ ಒಂದು ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಚೇಂಜ್ ವಿಚ್ ಬ್ರಿಂಗ್ಸ್ ಬಿಹೇವಿಯರಲ್ ರೆಸ್ಪಾನ್ಸ್ ಇನ್ ಅನ್ ಆರ್ಗ್ಯಾನಿಸಮ್, ಒಂದು ರೀತಿಯ ರೆಸ್ಪಾನ್ಸ್ ಅನ್ನ ತಂದು ಕೊಡುವಂತಹ ಅಥವಾ ಟ್ರಿಗರ್ ಮಾಡುವಂತಹ ಯಾವುದೇ ರೀತಿಯ ಚೇಂಜ್ಗೆ ನಾವು ಏನಂತ ಹೇಳಿ ಕರಿತೇವೆ? ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಲೈಟ್ ಇಸ್ ಅ ಸ್ಟಿಮ್ಯುಲಸ್, ಹೀಟ್ ಇಸ್ ಅ ಸ್ಟಿಮ್ಯುಲಸ್, ಸ್ಮೆಲ್ ಇಸ್ ಅ ಸ್ಟಿಮ್ಯುಲಸ್, ಸೌಂಡ್ ಇಸ್ ಅ ಸ್ಟಿಮ್ಯುಲಸ್, ರೈಟ್. ಸೊ ಈ ರೀತಿಯಾದ ಸಾಕಷ್ಟು ಸ್ಟಿಮ್ಯುಲಸ್ಗಳನ್ನ, ಸ್ಟಿಮ್ಯುಲೈ ಅನ್ನೋದು ಪ್ಲೂರಲ್ ವರ್ಡ್ ಆಗುತ್ತೆ, ಸ್ಟಿಮ್ಯುಲಸ್ಗಳನ್ನ ನಾವು ಹೆಸರಿಸಬಹುದು. ಓಕೆನಾ? ಅರ್ಥ ಆಗ್ತಿದೆಯಾ? 1 ಮಾರ್ಕ್ ಕ್ವೆಶ್ಚನ್, ತುಂಬಾ ಈಸಿಯಾಗಿ ಪಡ್ಕೊಳ್ಬಹುದು, ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಡಿಫೈನ್ ಅ ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು ನೋಡಿ? ದ ಪಾತ್ವೇ ಇನ್ ವಿಚ್ ದ ನರ್ವ್ ಇಂಪಲ್ಸಸ್ ಟ್ರಾವೆಲ್. ಸಿಂಪಲ್. ದ ಪಾತ್ವೇ ಇನ್ ವಿಚ್ ನರ್ವ್ ಇಂಪಲ್ಸಸ್ ಟ್ರಾವೆಲ್ ಫ್ರಮ್ ರಿಸೆಪ್ಟಾರ್ ಆರ್ಗನ್ ಟು ದ ಸ್ಪೈನಲ್ ಕಾರ್ಡ್ ಅಂಡ್ ಬ್ಯಾಕ್ ಟು ಎಫೆಕ್ಟಾರ್ ಆರ್ಗನ್ ಇನ್ ಅ ರಿಫ್ಲೆಕ್ಸ್ ಆಕ್ಷನ್. ಒಂದು ರಿಫ್ಲೆಕ್ಸ್ ಆಕ್ಷನ್ ನಲ್ಲಿ, ಒಂದು ರಿಫ್ಲೆಕ್ಷನ್ ಆಕ್ಷನ್ ನಡೆಯುವಾಗ ನರ್ವ್ ಇಂಪಲ್ಸಸ್ಗಳು ಹೇಗೆ ಆ ಸೆನ್ಸ್ ಆರ್ಗನ್ ಇಂದ ಸ್ಪೈನಲ್ ಕಾರ್ಡ್ಗೆ ತಲುಪಿ ಮತ್ತೆ ಸ್ಪೈನಲ್ ಕಾರ್ಡ್ ನಿಂದ ಎಫೆಕ್ಟಾರ್ ಮಸಲ್ಗೆ ಬರುತ್ತವೋ, ಈ ಪಾತ್ವೆಗೆ ನಾವು ಏನಂತ ಹೇಳಿ ಕರಿತೇವೆ? ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೇವೆ. 1 ಮಾರ್ಕ್ ಕ್ವೆಶ್ಚನ್, ತುಂಬಾ ಈಸಿಯಾಗಿ ಪಡ್ಕೊಳ್ಬಹುದು, ರೈಟ್. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ. ಓಕೆ, ಸೊ ಡ್ರಾ ದ ಸ್ಟ್ರಕ್ಚರ್ ಆಫ್ ಅ ನ್ಯೂರಾನ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಫಂಕ್ಷನ್. ನೋಡಿ, ವೆರಿ ಸಿಂಪಲ್ ಡಯಾಗ್ರಾಮ್. ನಾನು ಈ ಡಯಾಗ್ರಾಮ್ ಅನ್ನ ಹೇಗೆ ಡ್ರಾ ಮಾಡೋದು ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಚಾನಲ್ನಲ್ಲಿ ಇರುವಂತಹ ಶಾರ್ಟ್ಸ್ ಸೆಕ್ಷನ್ಗೆ ಹೋಗಿ ನೀವು, ಅಲ್ಲಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಲರ್ನ್ ಟು ಡ್ರಾ ನ್ಯೂರಾನ್ ಅನ್ನುವ ಒಂದು ವಿಡಿಯೋ. ಅದನ್ನು ನೀವು ಗಮನಿಸಿ. ತುಂಬ ಈಸಿಯಾಗಿ ಹೇಗೆ ಡ್ರಾ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೇನೆ, ಓಕೆನಾ. ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ದೇ ಯೂಸ್ ಎಲೆಕ್ಟ್ರಿಕಲ್ ಅಂಡ್ ಕೆಮಿಕಲ್ ಸಿಗ್ನಲ್ಸ್ ಫಾರ್ ಟ್ರಾನ್ಸ್ಫರಿಂಗ್ ಇನ್ಫಾರ್ಮೇಶನ್ ಅಥವಾ ನರ್ವ್ ಇಂಪಲ್ಸಸ್. ನರ್ವ್ ಇಂಪಲ್ಸಸ್ಗಳನ್ನ, ಮೆಸೇಜಸ್ಗಳನ್ನ ಒಂದು ಭಾಗದಿಂದ, ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕ್ಯಾರಿ ಮಾಡುವಂತಹ ಫಂಡಮೆಂಟಲ್ ಯೂನಿಟ್ ಯಾವುದು? ಅದು ನಮ್ಮ ನರ್ವಸ್ ಸಿಸ್ಟಮ್ ಅಥವಾ ನರ್ವಸ್ ಟಿಶ್ಯೂ, ಹೌದಲ್ವಾ. ಸೊ ನಮ್ಮಲ್ಲಿ ಕೋಆರ್ಡಿನೇಷನ್ ಅನ್ನ ತಂದು ಕೊಡುವಂತ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ ಅದು ನರ್ವಸ್ ಸಿಸ್ಟಮ್.
ಸೊ ಈ ನರ್ವಸ್ ಸಿಸ್ಟಮ್ನ ಸ್ಟ್ರಕ್ಚರಲ್ ಅಥವಾ ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಅದು ನರ್ವಸ್ ಟಿಶ್ಯೂ, ಹೌದಾ, ಅಥವಾ ನ್ಯೂರಾನ್ಸ್, ರೈಟ್. ಸೊ ಈ ನ್ಯೂರಾನ್ನ ಡಯಾಗ್ರಾಮ್ ನಿಮಗೆ ತುಂಬ ಈಸಿಯಾಗಿ ಬರಿಬಹುದು. 2 ಮಾರ್ಕ್ಗೆ 3 ಮಾರ್ಕ್ಗೆ ಕೇಳುವಂಥ ಅವಶ್ಯಕತೆ ಸಾಧ್ಯತೆಗಳಿರುತ್ತೆ, ಸರಿನಾ. ಸೊ ತುಂಬ ಸಿಂಪಲ್ ಆಗಿ ನೀವು ಒಂದು ನೋಡಿ, ತುಂಬ ಸಿಂಪಲ್ ಆಗಿ ನಾನು ಇಲ್ಲಿ ಬರೆದ್ಬಿಡ್ತೀನಿ. ಒಂದು ಸೆಂಟ್ರಲ್ ಪಾರ್ಟ್ನ ನೀವು ಗುರುತಿಸ್ಕೊಂಬಿಡಿ ಹಿಂಗೆ, ಓಕೆನಾ. ಸೆಂಟ್ರಲ್ ಪಾರ್ಟ್ನ ಗುರುತಿಸ್ಕೊಂಡು ಸುಮ್ಮನೆ ಹಿಂಗೆ 5 ಎಕ್ಸ್ಟೆನ್ಸ್ ಅಥವಾ 6 ಎಕ್ಸ್ಟೆನ್ಸ್ಗಳನ್ನು ನೀವು ಮಾಡ್ಕೊಳ್ಳಿ, ಸರಿನಾ. ಸೊ ಇದು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ, ರೈಟ್. ನಿಮಗೆ ಶಾರ್ಟ್ ವಿಡಿಯೋನ ನೋಡ್ರ ನಿಮಗೆ ತುಂಬ ಈಸಿಯಾಗಿ ಹೇಗೆ ಡ್ರಾ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ಲಿ, ರೈಟ್. ಸೊ ಒಂದು ಆಕ್ಸಾನನ್ನು ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಂಬಿಡಿ, ಡೆಂಡ್ರೈಟ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡಿಬಿಡಿ, ರೈಟ್. ಈ ಡೆಂಡ್ರೈಟ್ಗಳಲ್ಲಿ ಸಣ್ಣ ಪುಟ್ಟ ಬ್ರಾಂಚಸ್ಗಳನ್ನು ಇನ್ಕ್ಲೂಡ್ ಮಾಡಿ, ರೈಟ್. ತುಂಬ ರಫ್ ಆಗಿ ಬಿಡಿಸ್ತಾ ಇದ್ದೀನಿ ನಾನು, ಓಕೆನಾ. ಸೈಟೋಪ್ಲಾಸಮ್ನಲ್ಲಿ ಒಂದು ಸಣ್ಣ ಪುಟ್ಟ ಮಾರ್ಕ್ಗಳನ್ನು ಮಾಡ್ತಾ ಆಕ್ಸಾನ್ಗೆ ಮೈಲಿನ್ ಶೀತನ್ನು ಕೋಟ್ ಮಾಡಿ, ರೈಟ್. ಮೈಲಿನ್ ಶೀತ್ ಆದಮೇಲೆ ಆಕ್ಸಾನ್ ಎಂಡಿಂಗ್ಸ್, ಆಕ್ಸಾನ್ ಟರ್ಮಿನಲ್ಸ್, ಸಿಂಪಲ್ ಹಾಗೆ ಹೋಯಿತು. ನೀವು ಲೇಬಲ್ ಮಾಡಬೇಕಷ್ಟೇ. ನೋಡಿ, ಡೆಂಡ್ರೈಟ್ 1 ಪಾರ್ಟ್ ಆಯಿತು, ಸೈಟೋಪ್ಲಾಸಮ್ ಅಥವಾ ಸೈಟಾನ್ 2 ಪಾರ್ಟ್ ಆಯಿತು, ನ್ಯೂಕ್ಲಿಯಸ್ 3ನೇ ಪಾರ್ಟ್ ಆಯಿತು, ರೈಟ್. ಅದಾದಮೇಲೆ ಆಕ್ಸಾನ್ 4ನೇ ಪಾರ್ಟ್ ಆಯಿತು, ಅದಾದಮೇಲೆ ಮೈಲಿನ್ ಶೀತ್ 5ನೇ ಪಾರ್ಟ್ ಆಯಿತು, ಆಕ್ಸಾನ್ ಟರ್ಮಿನಲ್ಸ್ 6ನೇ ಪಾರ್ಟ್ ಆಯಿತು, ರೈಟ್. ಸೊ ತುಂಬ ಸಿಂಪಲ್ ಆಗಿ ನೀವು ಡ್ರಾ ಮಾಡಿ ಈಸಿಯಾಗಿ ಮಾರ್ಕ್ಸನ್ನು ಪಡ್ಕೊಳ್ಬೋದು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈ ರೀತಿಯಾದ ಕ್ವೆಶನ್ಸ್ಗಳನ್ನ ನೀವು ಮಿಸ್ ಮಾಡಬಾರ್ದು, ರೈಟ್. ಅರ್ಥ ಆಗ್ತೀಯಾ? ಮುಂದಿನ ಕ್ವೆಶನ್ಗೆ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಹೌ ಈಸ್ ಅನ್ ಎಲೆಕ್ಟ್ರಿಕ್ ಇಂಪಲ್ಸ್ ಕ್ರಿಯೇಟೆಡ್ ಇನ್ ಹ್ಯೂಮನ್ ನರ್ವಸ್ ಸಿಸ್ಟಮ್? ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಅ ನ್ಯೂರಾನ್ ವಿಚ್ ಹೆಲ್ಪ್ಸ್ ಇನ್ ದ nerve impulse to travel towards the cell body away from the cell body. So ಇಲ್ಲಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. How is an electric impulse created in human nervous system? ಹೇಗೆ electrical impulses are created? Stimulations are recognized by the specialized tips of neurons called as receptors. ಮೊದಲು ರಿಸೆಪ್ಟಾರ್ಸ್ಗಳು ಆ ಸ್ಟಿಮ್ಯುಲೇಷನ್ಸ್ ಅನ್ನ ರೆಕಗ್ನೈಸ್ ಮಾಡಿಬಿಡುತ್ತವೆ. ಆಗ ರಿಸೆಪ್ಟಾರ್ಸ್ಗಳು collect the information and conduct it as an electric impulse ಅಥವಾ nerve impulse. ಸೊ ಆ ರಿಸೀವ್ ಮಾಡ್ಕೊಂಡಂತ ಇನ್ಫಾರ್ಮೇಶನ್ ಅನ್ನ ರಿಸೆಪ್ಟಾರ್ಸ್ಗಳು ಎಲೆಕ್ಟ್ರಿಕ್ ಇಂಪಲ್ಸ್ ನ ರೂಪದಲ್ಲಿ ಕಂಡಕ್ಟ್ ಮಾಡುತ್ತವೆ. ಆಗ ಎಲೆಕ್ಟ್ರಿಕ್ ಇಂಪಲ್ಸ್ ಇದ್ದಿದ್ದು ಸೆಲ್ ಬಾಡಿಯ ಕಡೆಗೆ ಯಾವುದರ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ? ಈಗ ನೀವು ಇಲ್ಲಿ ನೋಡಿ. ಸೊ ಮೊದಲು ಎಲೆಕ್ಟ್ರಿಕ್ ಇಂಪಲ್ಸ್ ಬಂದಾಗ ಫಸ್ಟ್ ಎಲ್ಲಿಗೆ ಬರುತ್ತೆ? ಈಗ ಸೆಲ್ ಬಾಡಿ ಇಲ್ಲಿದೆ. ಸೆಲ್ ಬಾಡಿಗೆ ಬರೋಕ್ ಮುಂಚೆ ಅದು ಯಾವ್ದ್ರ ಮೂಲಕ ಬರಬೇಕು? ಡೆಂಡ್ರೈಟ್ಸ್ ಗಳ ಮೂಲಕ ಬರಬೇಕು, ಹೌದಲ್ವಾ? ಸೊ ನೀವು ಡೆಂಡ್ರೈಟ್ಸ್ ಅಥವಾ ರಿಸೆಪ್ಟಾರ್ಸ್ ಗಳಂತ ಬರೆದ್ರೂ ಆಗುತ್ತೆ, ಸರಿನಾ? ಸೊ ಸಾರಿ, ಈ ಕಡೆ ಓಕೆ. ಸೊ ಟುವರ್ಡ್ಸ್ ದ ಸೆಲ್ ಬಾಡಿ ಯಾವ ಭಾಗ ಕ್ಯಾರಿ ಮಾಡ್ತಾ ಇದೆ? ಡೆಂಡ್ರೈಟ್, ರೈಟ್. ಡೆಂಡ್ರೈಟ್ ಇಸ್ ದ ಒನ್ ವಿಚ್ ಕ್ಯಾರಿಯಿಂಗ್ ದ ಇನ್ಫಾರ್ಮೇಶನ್ ಟುವರ್ಡ್ಸ್ ದ ಸೆಲ್ ಬಾಡಿ ಅವೇ ಫ್ರಮ್ ದ ಸೆಲ್ ಬಾಡಿ. ಸೆಲ್ ಬಾಡಿ ಆದ್ಮೇಲೆ ನರ್ವ್ ಇಂಪಲ್ಸ್ ಯಾವ ಮೂಲಕ ಹೋಗುತ್ತೆ? ನೋಡಿ, ಈ ತರ ನರ್ವ್ ಇಂಪಲ್ಸ್ ಟ್ರಾವೆಲ್ ಆಗ್ತಾ ಇರೋದು ಈ ಡೈರೆಕ್ಷನ್ ಅಲ್ಲಿ ಅಲ್ವಾ? ಸೊ ಸೆಲ್ ಬಾಡಿ ಆದ್ಮೇಲೆ ಆಕ್ಸಾನ್ ಇಸ್ ದ ಒನ್ ವಿಚ್ ಇಸ್ ಕ್ಯಾರಿಯಿಂಗ್ ದ ಇನ್ಫಾರ್ಮೇಶನ್ ಆರ್ ನರ್ವ್ ಇಂಪಲ್ಸ್ ಅವೇ ಫ್ರಮ್ ದ ಸೆಲ್ ಬಾಡಿ, ಹೌದಾ? ಆಕ್ಸಾನ್, ಕರೆಕ್ಟಾ? ಸರಿನಾ? ಸೊ ಈ ರೀತಿಯಾಗಿ ಕ್ವೆಶನ್ಸ್ಗಳನ್ನ ಕೇಳ್ಬೋದು, ನಿಮಗೆ ಈಸಿಯಾಗಿ ಆನ್ಸರ್ ಮಾಡಬೇಕು. ಇದೇ ಕ್ವೆಶನ್ಸ್ ಬರುತ್ತೆ ಅಂತಲ್ಲ, ಈ ರೀತಿಯಾದ ಕ್ವೆಶನ್ಸ್ಗಳು ಬರಬಹುದು, ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ಗೆ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಾಟ್ ಈಸ್ ಇನ್ಸುಲಿನ್? ವೈ ಆರ್ ಸಮ್ ಪೇಷಂಟ್ಸ್ ಆಫ್ ಡಯಾಬಿಟೀಸ್ ಟ್ರೀಟೆಡ್ ಬೈ ಗಿವಿಂಗ್ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್? ನೋಡಿ, ಇಲ್ಲಿ 2 ರೀತಿ ನಾವು ಆನ್ಸರ್ ಮಾಡ್ಬೋದು. ಯಾಕೆ ಡಯಾಬಿಟಿಸ್ಗೆ ನಾವು ಇನ್ಸುಲಿನ್ ಇಂಜೆಕ್ಷನ್ ಅನ್ನ ಕೊಡ್ತೇವೆ, ಅಥವಾ ಸಿಂಪ್ಲಿ ಯಾಕೆ ಇನ್ಸುಲಿನ್ ಅನ್ನ ನಾವು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೇವೆ ಅಂತ, ಸರಿನಾ? ನೋಡಿ, ವಾಟ್ ಈಸ್ ಇನ್ಸುಲಿನ್ ಅನ್ನೋದಕ್ಕೆ, ಇನ್ಸುಲಿನ್ ಈಸ್ ಅ ಹಾರ್ಮೋನ್, ಹೌದಾ? ಇಟ್ಸ್ ಅ ಹಾರ್ಮೋನ್, ರೈಟ್, ರೆಸ್ಪಾನ್ಸಿಬಲ್ ಫಾರ್ ಗ್ಲೂಕೋಸ್ ಮೆಟಬಾಲಿಸಮ್, ಸರಿನಾ? ಅಲ್ಲಿಗೆ ಒಂದು ಪಾಯಿಂಟ್ ಸಿಗ್ತಾ? ಇನ್ಸುಲಿನ್ ಸ್ಟಿಮ್ಯುಲೇಟ್ಸ್ ಆರ್ ಬಾಡಿ ಸೆಲ್ಸ್ ಟು ಯುಟಿಲೈಸ್ ಬ್ಲಡ್ ಶುಗರ್ ಅಂಡ್ ಆಲ್ಸೋ ಕನ್ವರ್ಟ್ಸ್ ದ ಎಕ್ಸೆಸ್ ಗ್ಲೂಕೋಸ್ ಇಂಟು ಗ್ಲೈಕೋಜನ್. ನಮ್ಮ ದೇಹದಲ್ಲಿ ಏನಾದರೂ ಗ್ಲೂಕೋಸ್ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅದನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಇನ್ಸುಲಿನ್ನ ಕಾರ್ಯ ಆಯಿತು. ಇನ್ಸುಲಿನ್ ಎಲ್ಲಿಂದ ಸೆಕ್ರೆಟ್ ಆಗ್ತಾ ಇದೆ? ಪ್ಯಾಂಕ್ರಿಯಾಸ್ ಇಂದ ಸೆಕ್ರೆಟ್ ಆಗ್ತಾ ಇದೆ. ಯಾವಾಗ ಪ್ಯಾಂಕ್ರಿಯಾಸ್ ಸರಿಯಾದ ಪ್ರಮಾಣದಲ್ಲಿ ಅಪ್ರಾಪ್ರಿಯೇಟ್ ಕ್ವಾಂಟಿಟಿಯಲ್ಲಿ ಇನ್ಸುಲಿನ್ ಅನ್ನ ಸೆಕ್ರೆಟ್ ಮಾಡೋದಿಲ್ವೋ ಅವಾಗ ವ್ಯಕ್ತಿ ಡಯಾಬಿಟಿಸ್ ಇಂದ ಸಫರ್ ಆಗ್ತಾನೆ. ಯಾಕಂತ ಹೇಳಿದ್ರೆ ಇನ್ಸುಲಿನ್ ಇಲ್ಲ ಅಂತ ಹೇಳಿದ್ರೆ, ಅಂಡರ್ ಸೆಕ್ರೇಷನ್ ಅಥವಾ ಹೈಪೋ ಸೆಕ್ರೇಷನ್ ಆಫ್ ಇನ್ಸುಲಿನ್ ಆಯಿತು ಅಂತ ಹೇಳಿದ್ರೆ ಆಗ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾಗಿ ಹೋಗ್ಬಿಡುತ್ತೆ, ಹೌದಾ? ಅದನ್ನೇ ನಾವು ಡಯಾಬಿಟಿಸ್ ಮಿಲಿಟಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಅಂತ ಸಂದರ್ಭದಲ್ಲಿ ನಾವು
ಇನ್ಸುಲಿನ್ ಅನ್ನ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೇವೆ. ಇಂಜೆಕ್ಷನ್ ರೂಪದಲ್ಲೇ ಯಾಕೆ ಕೊಡ್ತೇವೆ? ಯಾಕಂತ ಹೇಳಿದ್ರೆ ಇನ್ಸುಲಿನ್ ಇಸ್ ಅ ಪ್ರೋಟೀನ್ ಮಾಲಿಕ್ಯೂಲ್. ಇಫ್ ಇಟ್ ಇಸ್ ಟೇಕನ್ ಓರಲಿ ಏನಾಗುತ್ತೆ, ಇಟ್ ಕ್ಯಾನ್ ಈಸಿಲಿ ಬಿ ಬ್ರೋಕನ್ ಡೌನ್ ಬೈ ಅವರ್ ಡೈಜೆಸ್ಟಿವ್ ಎನ್ಸೈಮ್ಸ್. ಅದು ಒಂದು ಪ್ರೋಟೀನ್ ಮಾಲಿಕ್ಯೂಲ್, ಒಂದು ಪೆಪ್ಟೈಡ್ ಚೈನ್ ಇಂದ ಮಾಡಲ್ಪಟ್ಟಿರುವಂತಹ ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಅದನ್ನು ನಾವೇನಾದರೂ ಓರಲ್ ಆಗಿ ತಗೊಂಡ್ಬಿಟ್ರೆ ಅದು ನಮ್ಮ ದೇಹದ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಬ್ರೇಕ್ ಡೌನ್ ಆಗೋಗ್ಬಿಡುತ್ತೆ. ಹಾಗಾಗಿ ಇನ್ಸುಲಿನ್ನ ಶಕ್ತಿ ಕಳ್ಕೊಂಡ್ಬಿಡುತ್ತೆ, ಆಗ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಈ ಕಾರಣಕ್ಕಾಗಿನೇ ಇನ್ಸುಲಿನ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಇಂಜೆಕ್ಷನ್ಸ್ ಟು ಪೇಷಂಟ್ಸ್ ಸಫರಿಂಗ್ ಫ್ರಮ್ ಅಂಡರ್ ಸೆಕ್ರೇಷನ್ ಆಫ್ ಇನ್ಸುಲಿನ್, ಅಂಡರ್ ಸೆಕ್ರೇಷನ್ ಅಥವಾ ಹೈಪೋಸೆಕ್ರೇಷನ್ ಆಫ್ ಇನ್ಸುಲಿನ್ ವಿಚ್ ಕಾಸಸ್ ಡಯಾಬಿಟಿಸ್. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅಗೇನ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ ಇದು, ಹೌದಾ? ನಮ್ಮ ಜೀವನದಲ್ಲಿ ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿ ಹೇಗೆ ಅನ್ನೋದನ್ನ ಆನ್ಸರ್ ಮಾಡ್ಬೋದು. ಓಕೆನಾ? ಸೊ ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದರೂ ನಿಮಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಬಿಟ್ಟು, ಓಕೆನಾ, ಸೊ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಒಂದು ಆಲ್ಟರ್ನೇಟ್ ಎಕ್ಸಾಂಪಲನ್ನು ಕೊಟ್ಟು ಅದರ ಮೇಲೆ ಆನ್ಸರ್ ಮಾಡಿ ಅಂತನಾದರೂ ಅವರು ಕೇಳಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಇನ್ ದ ಗಿವನ್ ಡಯಾಗ್ರಾಮ್ ನೇಮ್ ದ ಪಾರ್ಟ್ಸ್ ಲೇಬಲ್ಡ್ ಎ ಬಿ ಸಿ, ರೈಟ್ ದ ಫಂಕ್ಷನ್ಸ್ ಆಫ್ ಎ ಅಂಡ್ ಸಿ. ನೋಡಿ, ಇದು ನಮ್ಮ ರಿಫ್ಲೆಕ್ಸ್ ಆರ್ಕ್ನ ಡಯಾಗ್ರಾಮ್ ಇದೆ, ಹೌದಲ್ವಾ? ಸೊ ಇಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಹೇಗೆ ನಡೀತಾ ಇದೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡಿರ್ಬೇಕು. ಸರಿನಾ? ಇಲ್ಲೊಂದು ಸ್ಟಿಮ್ಯುಲೇಷನ್ಗೆ ಒಂದು ಹಾಟ್ ಪ್ಯಾನ್ ಇದೆ, ಹೌದಾ? ಹೀಟ್ ಇಸ್ ಅ ಸ್ಟಿಮ್ಯುಲಸ್ ಆಯ್ತು ಅಲ್ಲಿ. ಸೊ ನಾವು ಹಾಟ್ ಪ್ಯಾನನ್ನು ಮುಟ್ಟಿದ ತಕ್ಷಣ ಇಂಪಲ್ಸಸ್ಗಳು, ನರ್ವ್ ಇಂಪಲ್ಸಸ್ಗಳು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಹೋಗುತ್ತೆ ವಿತ್ ದ ಹೆಲ್ಪ್ ಆಫ್ ಸೆನ್ಸರಿ ನ್ಯೂರಾನ್, ಹೌದಲ್ವಾ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ಸ್ಪೈನಲ್ ಕಾರ್ಡ್ಗೆ ಹೋಗಿ ಮತ್ತೆ ಅಲ್ಲಿ ಇನ್ಫಾರ್ಮೇಶನ್ ಪ್ರೋಸೆಸ್ ಆಗಿ ವಾಪಸ್ ಆ ಇನ್ಫಾರ್ಮೇಶನ್ ಅನ್ನೋದು ಎಫೆಕ್ಟಾರ್ ಮಸಲ್ಗೆ ಬರುತ್ತೆ. ಯಾವುದರ ಮೂಲಕ? ಮೋಟಾರ್ ನ್ಯೂರಾನ್. ಸೊ ಇಲ್ಲಿ ಎ ಇದ್ದಿದ್ದು ಏನಾಗುತ್ತೆ? ಎ ಈಸ್ ಸೆನ್ಸರಿ ನ್ಯೂರಾನ್, ಹೌದಾ? ಸೆನ್ಸರಿ ನ್ಯೂರಾನ್. ನಂತರ ಬಿ ಏನಪ್ಪ? ಬಿ ಏನಿದು? ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ವಾ? ಸೊ ಇದು ನಮ್ಮ ಸ್ಪೈನಲ್ ಕಾರ್ಡ್ ಆಯ್ತು, ಹೌದಾ? ಸ್ಪೈನಲ್ ಕಾರ್ಡ್, ವೆರಿ ಸಿಂಪಲ್ ಡಯಾಗ್ರಾಮ್, ಈಸಿಯಾಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಸಿ ಏನಿದೆ? ಸಿ ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇದ್ದಾರೆ ನೋಡಿ? ಸಿನ ಅವರು ಮೋಟಾರ್ ನ್ಯೂರಾನ್ ಕಡೆಗೆ ಪಾಯಿಂಟ್ ಮಾಡಿದ್ದಾರೆ, ಹೌದಾ? ಸೊ ಸಿ ಈಸ್ ಮೋಟಾರ್ ನ್ಯೂರಾನ್, ಹೌದಾ? ಮೋಟಾರ್ ನ್ಯೂರಾನ್. ಅದೇ ಡಿ ಏನಾಯ್ತು? ಡಿ ಈಸ್ ಎಫೆಕ್ಟಾರ್ ಮಸಲ್, ಹೌದಲ್ವಾ? ಎಫೆಕ್ಟಾರ್ ಮಸಲ್, ಹೌದಾ? ಎಫೆಕ್ಟಾರ್ ಮಸಲ್ ಆಯ್ತು. ಸೊ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇನ್ನೊಂದಷ್ಟು ಲೇಬಲಿಂಗ್ಸ್ ಇರೋದನ್ನ ನಾವು ಗಮನಿಸಬಹುದು. ನೋಡಿ, ಇಲ್ಲಿ ಈ ಸೆನ್ಸರಿ ನ್ಯೂರಾನ್ ಹಾಗೂ ಮೋಟಾರ್ ನ್ಯೂರಾನ್ ಮಧ್ಯೆ ಇಲ್ಲಿದೆಯಲ್ಲ, ಇದು ರಿಲೇ ನ್ಯೂರಾನ್ ಅಥವಾ ಇಂಟರ್ ನ್ಯೂರಾನ್ ಅಂತ ಹೇಳಿ ಕರಿತೇವೆ ನಾವು ಇದನ್ನ, ಓಕೆನಾ? ಇಂಟರ್ ನ್ಯೂರಾನ್ ಅಥವಾ ರಿಲೇ ನ್ಯೂರಾನ್ ಅಂತ ಹೇಳಿ ಕರಿತೇವೆ. ಸೊ ಈಗ ಅಲ್ಲಿ ನಮಗೆ ಕೇಳಿರೋದೇನು? ರೈಟ್ ದ ಫಂಕ್ಷನ್ ಆಫ್ ಎ ಅಂಡ್ ಸಿ. ಸೊ ಸೆನ್ಸರಿ ನ್ಯೂರಾನ್ ಏನ್ ಕೆಲಸ ಮಾಡುತ್ತಪ್ಪ? ಕ್ಯಾರೀಸ್ ಸೆನ್ಸರಿ ಇನ್ಫಾರ್ಮೇಶನ್ or impulses towards CNS ಅಂತ ಹೇಳಿದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಹೌದಾ? ಅದೇ ಈ ಮೋಟಾರ್ ನ್ಯೂರಾನ್ ಏನ್ ಮಾಡುತ್ತೆ? ಮೋಟಾರ್ ನ್ಯೂರಾನ್ ಕ್ಯಾರೀಸ್ ಇಂಪಲ್ಸಸ್ towards effector muscle from central nervous system, ಹೌದಾ? ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆರ್ ಯು ಕ್ಯಾನ್ ಜಸ್ಟ್ ಸೇ ಅವೇ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತನಾದ್ರೂ ಬರೀಬಹುದು. ಸರಿನಾ? ಸೊ ಇಂಪಲ್ಸಸ್ ಅನ್ನ, ಇನ್ಫಾರ್ಮೇಶನ್ ಅನ್ನ ಸೆನ್ಸ್ ಆರ್ಗನ್ ನಿಂದ ಬ್ರೈನ್ಗೆ ಅಥವಾ ಸ್ಪೈನಲ್ ಕಾರ್ಡ್ಗೆ ತೆಗೆದುಕೊಂಡು ಹೋಗುವಂತ ನ್ಯೂರಾನ್ ಯಾವುದು? ಸೆನ್ಸರಿ ನ್ಯೂರಾನ್ ವಿಚ್ ಇಸ್ ಕನೆಕ್ಟೆಡ್ ಟು ಸೆನ್ಸ್ ಆರ್ಗನ್ಸ್. ಅದೇ ಮೋಟಾರ್ ನ್ಯೂರಾನ್ ಏನ್ ಮಾಡುತ್ತೆ? ಇನ್ಫಾರ್ಮೇಶನ್ ಅನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಎಫೆಕ್ಟಾರ್ ಮಸಲ್ಗೆ ತಗೊಂಡು ಬರುತ್ತೆ. ಅರ್ಥ ಆಗ್ತಿದ್ಯಲ್ಲಪ್ಪ? ರೈಟ್. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳಿದಾಗ ತುಂಬಾ ಈಸಿಯಾಗಿ ಆನ್ಸರ್ ಮಾಡಿ ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು ನೀವು. ಸೊ ಇದೇ ರೀತಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಸರಿನಾ? ರೈಟ್. ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ಸ್ಟೇಟ್ ದ 2 types ಆಫ್ ಮೂವ್ಮೆಂಟ್ಸ್ ಸೀನ್ ಇನ್ ಪ್ಲಾಂಟ್ಸ್. ಗಿವ್ 1 ಎಕ್ಸಾಂಪಲ್ ಆಫ್ ಈಚ್ ಟೈಪ್. ಸಸ್ಯಗಳಲ್ಲಿ ಕಂಡುಬರುವಂತಹ 2 ರೀತಿಯ ಮೂವ್ಮೆಂಟ್ಸ್ಗಳನ್ನು ಗುರುತಿಸಿ ಹಾಗೆ ಎಕ್ಸಾಂಪಲ್ಸ್ಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರಿನಾ? 2 types ಆಫ್ ಮೂವ್ಮೆಂಟ್ಸ್ ಸೀನ್ ಇನ್ ಪ್ಲಾಂಟ್ಸ್ ಆರ್. ಮೇಜರ್ ಆಗಿ ಸಸ್ಯಗಳಲ್ಲಿ ಕಂಡುಬರುವಂತಹ 2 ಮೂವ್ಮೆಂಟ್ಸ್ಗಳು ಯಾವ್ಯಾವ್ದು ಅಂತ ಹೇಳಿದ್ರೆ ಅದು ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಹಾಗೂ ಟ್ರಾಪಿಕ್ ಮೂವ್ಮೆಂಟ್ಸ್. ಸರಿನಾ? ಸೊ ಇವನ್ನ ನಾವು ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಅನ್ನ ನಾವು ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಟ್ರಾಪಿಕ್ ಮೂವ್ಮೆಂಟ್ಸ್ ಅನ್ನ ನಾವು
ಡೈರೆಕ್ಷನಲ್ ಮೂವ್ಮೆಂಟ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸೊ ಇಲ್ಲಿ ನಾನ್ ಅಥವಾ ನ್ಯಾಸ್ಟಿಕ್ ಮೂವ್ಮೆಂಟ್ಸ್ಗಳೇನಿದೆ, ದೀಸ್ ಆರ್ ದ ಮೂವ್ಮೆಂಟ್ಸ್ ಇಂಡಿಪೆಂಡೆಂಟ್ ಆಫ್ ಗ್ರೋತ್ ದಟ್ ಆರ್ ನಾನ್ ಡೈರೆಕ್ಷನಲ್ ಅಂಡ್ ಅಕರ್ ಡ್ಯೂ ಟು ಟರ್ಗರ್ ಚೇಂಜಸ್. ಸಸ್ಯಗಳಲ್ಲಿ ಉಂಟಾಗುವಂತ ಆ ಟರ್ಜಿಡಿಟಿಯಿಂದಾಗಿ, ಟರ್ಗರ್ ಪ್ರೆಷರ್ನಲ್ಲಿ ಉಂಟಾಗುವಂಥ ವ್ಯತ್ಯಾಸದಿಂದಾಗಿ ಈ ನ್ಯಾಸ್ಟಿಕ್ ಮೂವ್ಮೆಂಟ್ಸ್ಗಳು ಕಂಡು ಬರುತ್ತೆ. ಉದಾಹರಣೆಗೆ ಕ್ಲೋಸಿಂಗ್ ಆಫ್ ಲೀವ್ಸ್ ಇನ್ ರೆಸ್ಪಾನ್ಸ್ ಟು ಟಚ್ ಸ್ಟಿಮ್ಯುಲಸ್. ಈಗ ನಾವು ಆ ಟಚ್ ಮಿ ನಾಟ್ ಪ್ಲಾಂಟ್ ಅನ್ನು ಮುಟ್ಟಿದ ತಕ್ಷಣ ಅದರ ಎಲೆಗಳು ಮುದುಳ್ಕೊಳ್ಳುತ್ತೆ, ಹೌದಲ್ವಾ? ಸೊ ಅಲ್ಲಿ ಟರ್ಗರ್ ಪ್ರೆಷರ್ನಲ್ಲಿ ಉಂಟಾಗುವಂಥ ವ್ಯತ್ಯಾಸದಿಂದಾಗಿ ಎಲೆಗಳು ಮುದುಳ್ಕೊಳ್ಳುತ್ತೆ, ನಾಟ್ ಬಿಕಾಸ್ ಆಫ್ ದ ಡೈರೆಕ್ಷನ್ ಆಫ್ ದ ಸ್ಟಿಮ್ಯುಲಸ್. ನಾವು ಎಲೆನ ಇಲ್ಲಿ ಮುಟ್ಟಿದ್ರು ಕೂಡ ಇಲ್ಲೆಲ್ಲೋ ಎಲೆಗಳೆಲ್ಲ ಮುದುರ್ಕೊಂಡ್ಬಿಡುತ್ತೆ. ನಾವು ಮುಟ್ಟುವಂಥ ಜಾಗನೇ ಬೇರೆ, ಆ ಎಲೆಗಳು ಮುದುರ್ಕೊಂಡಿರುವಂಥ ಜಾಗನೇ ಬೇರೆ, ಈ ರೀತಿ ಆಗಿರುತ್ತಲ್ವಾ? ಸೊ ಇದಕ್ಕೆ ನಾವು ಇದನ್ನ ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ಸ್ ಅಂತ ಹೇಳಿ ಕರಿತೇವೆ. ಅದೇ ಟ್ರಾಪಿಕ್ ಮೂವ್ಮೆಂಟ್ಸ್ ಏನಾಗುತ್ತೆ, ದೀಸ್ ಆರ್ ದ ಮೂವ್ಮೆಂಟ್ಸ್ ವಿಚ್ ಆರ್ ಡ್ಯೂ ಟು ಗ್ರೋತ್, ಹಾಗೂ ದೀಸ್ ಆರ್ ಡೈರೆಕ್ಷನಲ್ ಆ್ಯಂಡ್ ವೆರಿ ಸ್ಲೋ. ಸಿ ಇಲ್ಲಿ ಯಾವಾಗಲೂ ಯಾವ ಡೈರೆಕ್ಷನ್ನಿಂದ, ಯಾವ ದಿಕ್ಕಿನಿಂದ ಸ್ಟಿಮ್ಯುಲೇಷನ್ ಬರ್ತಾ ಇದೆ ಅದರ ಕಡೆಗೆ ಸಸ್ಯಗಳು ಬೆಳೆಯೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಇವುಗಳನ್ನು ನಾವು ಟ್ರಾಪಿಕ್ ಮೂವ್ಮೆಂಟ್ಸ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಫೋಟೋಟ್ರೋಪಿಸಮ್, ಮೂವ್ಮೆಂಟ್ ಆಫ್ ಪ್ಲಾಂಟ್ ಪಾರ್ಟ್ಸ್ ಇನ್ ರೆಸ್ಪಾನ್ಸ್ ಟು ಲೈಟ್. ಬೆಳಕಿನ ಕಡೆಗೆ ಸಸ್ಯಗಳು ಬೆಳೆಯುವಂತಹ ಪ್ರಕ್ರಿಯೆಗೆ ನಾವು ಫೋಟೋಟ್ರೋಪಿಸಮ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇದು ಸಸ್ಯಗಳಲ್ಲಿ ಕಂಡು ಬರುವಂತಹ ಎರಡು ಮೇಜರ್ ಮೂವ್ಮೆಂಟ್ಸ್ಗಳು. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ಗೆ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ವಾಟ್ ಈಸ್ ಕೀಮೋಟ್ರೋಪಿಸಮ್? ಸ್ಟೇಟ್ ಒನ್ ಎಕ್ಸಾಂಪಲ್ ಆಫ್ ಕೀಮೋಟ್ರೋಪಿಸಮ್. ಕೀಮೋಟ್ರೋಪಿಸಮ್ ಅಂತ ಹೇಳಿದ್ರೆ ಏನು ನೋಡಿ, ಅಗೈನ್ ಇದು ಡೈರೆಕ್ಷನಲ್ ಮೂವ್ಮೆಂಟ್, ಹೌದಲ್ಲ? ಟ್ರೋಪಿಕ್ ಮೂವ್ಮೆಂಟ್. ಗ್ರೋತ್ ಆರ್ ಮೂವ್ಮೆಂಟ್ ಆಫ್ ಪ್ಲಾಂಟ್ ಪಾರ್ಟ್ಸ್ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಕೆಮಿಕಲ್ ಸ್ಟಿಮ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಕೀಮೋಟ್ರೋಪಿಸಮ್. ಕೆಮಿಕಲ್ ಸ್ಟಿಮ್ಯುಲೇಷನ್ಸ್ಗಳು ಯಾವ ಕಡೆಯಿಂದ ಆಗ್ತಾ ಇದೆ ಅದರ ಕಡೆಗೆ ಬೆಳವಣಿಗೆ ಆಗೋದಕ್ಕೆ ನಾವು ಕೀಮೋಟ್ರೋಪಿಸಮ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟುವರ್ಡ್ಸ್ ದ ಓವ್ಯೂಲ್ ಡ್ಯೂ ಟು ಕೆಮಿಕಲ್ ಸ್ಟಿಮ್ಯುಲಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್. ಸೊ ಈಗ ಪೋಲನ್ಸ್ಗಳು, ಆ ಪೋಲನ್ ಗ್ರೈನ್ಸ್ಗಳು ಸ್ಟಿಗ್ಮಾದ ಮೇಲೆ ಬಿದ್ದಾಗ ಓವ್ಯೂಲ್ನಿಂದ ಸೆಕ್ರೆಟ್ ಆಗುವಂತ ಒಂದಷ್ಟು ಕೆಮಿಕಲ್ಸ್ಗಳಿಂದಾಗಿ ಆ ಪೋಲನ್ ಗ್ರೈನ್ಸ್ಗಳು ಓವ್ಯೂಲ್ನ ಕಡೆಗೆ ಬೆಳೀತಾ 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 ಹೋಗುತ್ತವೆ, ಹೌದಾ? ಸೊ ಈ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಕೀಮೋಟ್ರೋಪಿಸಮ್ ಅಂತ ಹೇಳಿ ಕರಿತೇವೆ. ಸರಿನಾ? ಎಕ್ಸಾಂಪಲ್ ಅರ್ಥ ಆಯ್ತಲ್ಲಪ್ಪ? ಓಕೆ. ಸೊ ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ, ವಾಟ್ ಆರ್ ಪ್ಲಾಂಟ್ ಹಾರ್ಮೋನ್ಸ್? ನೇಮ್ ದ ಪ್ಲಾಂಟ್ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾಲೋಯಿಂಗ್. ನೋಡಿ, ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ ಏನು? ಯಾವ ಪ್ಲಾಂಟ್ ಹಾರ್ಮೋನ್ಸ್ಗಳು ಕೆಳಗೆ ಕೊಟ್ಟಿರುವಂತಹ ಈ ಫಂಕ್ಷನ್ಸ್ಗಳಿಗೆ ಕಾರಣವಾಗುತ್ತೆ? ಗ್ರೋತ್ ಆಫ್ ಸ್ಟೆಮ್ಗೆ ಯಾವ್ದು ಕಾರಣ ಆಗುತ್ತೆ? ಪ್ರಮೋಷನ್ ಆಫ್ ಸೆಲ್ ಡಿವಿಷನ್ಗೆ ಯಾವ್ದು ಕಾರಣ ಆಗುತ್ತೆ? ಗ್ರೋತ್ ಇನ್ಹಿಬಿಷನ್ಗೆ ಯಾವುದು? ಸೆಲ್ಸ್ ಎಲಾಂಗೇಷನ್ಗೆ ಯಾವ್ದು ಕಾರಣ ಆಗುತ್ತೆ? ನೋಡಿ, ಪ್ಲಾಂಟ್ ಹಾರ್ಮೋನ್ಸ್, ಬಟ್ ಫಸ್ಟ್ ಆಫ್ ಆಲ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ ಏನಪ್ಪಾ? ಹಾರ್ಮೋನ್ಸ್ ಆರ್ ನಥಿಂಗ್ ಬಟ್ ವಾಟ್? ಕೆಮಿಕಲ್ ಮೆಸೆಂಜರ್ಸ್, ಹೌದಾ? ದೇ ಕ್ಯಾರಿ ಇನ್ಫಾರ್ಮೇಶನ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ಅದರ್ ಪಾರ್ಟ್. ಸಿಂಪಲ್. ಸೊ plant hormones are chemical substances produced naturally in plants and regulate physiological process. ಹೌದಾ? ಸಸ್ಯಗಳಲ್ಲಿ ನಡೆಯುವಂತ ಫಿಸಿಯೋಲಾಜಿಕಲ್ ಪ್ರೋಸೆಸ್ಗಳನ್ನ ರೆಗ್ಯುಲೇಟ್ ಮಾಡುವಂತ ಕೆಮಿಕಲ್ ಸಬ್ಸ್ಟೆನ್ಸಸ್ಗಳಿಗೆ ನಾವು ಪ್ಲಾಂಟ್ ಹಾರ್ಮೋನ್ಸ್ಗಳು ಅಂತ ಹೇಳಿ ಕರಿತೇವೆ. ರೈಟ್? ಸೊ ದೀಸ್ ಆರ್ ಆಲ್ಸೋ ನೋನ್ ಆಸ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಸರಿನಾ? ಸೊ ಇಲ್ಲಿ ಗ್ರೋತ್ ಆಫ್ ಅ ಸ್ಟೆಮ್ಗೆ ಕಾರಣವಾಗುವಂತ ಹಾರ್ಮೋನ್ ಯಾವುದು? ನೋಡಿ, ಸ್ಟೆಮ್ ಇದೆಯಲ್ಲಪ್ಪ, ಇದು ಸ್ಟೆಮ್ ಅಗಲ ಆಗೋದಕ್ಕೆ, ಸ್ಟೆಮ್ ದಪ್ಪ ಆಗೋದಕ್ಕೆ ಯಾವ ಹಾರ್ಮೋನ್ ಕಾರಣವಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಜಿಬ್ಬರ್ಲಿನ್ಸ್. ಸರಿನಾ? ಪ್ಲಾಂಟ್ ಹಾರ್ಮೋನ್ಸ್ಗಳಲ್ಲಿ ಒಟ್ಟು 5 ಹಾರ್ಮೋನ್ಸ್ಗಳನ್ನು ನಾವು ಗುರುತಿಸಬಹುದು, ಹೌದಾ? ಆಕ್ಸಿನ್ಸ್, ಜಿಬ್ಬರ್ಲಿನ್ಸ್, ಸೈಟೋಕೈನಿನ್ಸ್, ಆಬ್ಸಿಸಿಕ್ ಆಸಿಡ್ ಅಂಡ್ ಇಥಿಲಿನ್. ಸೊ 5 ಹಾರ್ಮೋನ್ಗಳಿದೆ. ಅದರಲ್ಲಿ ಈ ಆಕ್ಸಿನ್ಸ್ ಇದೆಯಲ್ಲ, ಈ ಆಕ್ಸಿನ್ಸ್ಗಳು ಎಲಾಂಗೇಷನ್, ಸೆಲ್ ಎಲಾಂಗೇಷನ್ ನಲ್ಲಿ ಸಹಾಯ ಮಾಡುತ್ತೆ. ಸರಿನಾ? ಆಕ್ಸಿನ್ಸ್ ಪ್ರಮೋಟ್ ಸೆಲ್ ಎಲಾಂಗೇಷನ್. ಅದೇ ರೀತಿ ಜಿಬ್ಬರ್ಲಿನ್ಸ್ಗಳು ಗ್ರೋತ್ ಆಫ್ ದ ಸ್ಟೆಮ್, ಸೆಲ್ಸ್ಗಳು, ಆ ಸ್ಟೆಮ್ಸ್ನ ಸೆಲ್ಸ್ಗಳು ಗ್ರೋತ್ ಆಗೋದ್ರಲ್ಲಿ ಸಹಾಯ ಮಾಡುತ್ತೆ. ಅದೇ ರೀತಿ ಸೆಲ್ ಡಿವಿಷನ್ ಅಲ್ಲಿ ಸಹಾಯ ಮಾಡುವಂತಹ ಇನ್ನೊಂದು ಹಾರ್ಮೋನ್ ಸೈಟೋಕೈನಿನ್ಸ್, ಹೆಸರಿನಲ್ಲೇ ಇದೆ, ಸೈಟೋ ಸೆಲ್, ಹೌದಾ? ಸೈಟೋಪ್ಲಾಸಮ್ನ ಡಿವಿಷನ್ ನಲ್ಲಿ ಸಹಾಯ ಮಾಡುವಂತಹ ಹಾರ್ಮೋನ್ಸ್ಗಳು ಸೈಟೋಕೈನಿನ್ಸ್ಗಳಾಗಿರುತ್ತವೆ. ಸೊ ಈ ಮೂಲಕ ಪ್ಲಾಂಟ್ ಗ್ರೋತ್ ಅನ್ನು ಪ್ರಮೋಟ್ ಮಾಡುತ್ತವೆ. ಸರಿನಾ? ಅದೇ ರೀತಿ ಇನ್ಹಿಬಿಷನ್ ಆಫ್ ಗ್ರೋತ್, ಇನ್ಹಿಬಿಷನ್ ಆಫ್ ಗ್ರೋತ್ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ 2 ಹಾರ್ಮೋನ್ಸ್ಗಳು ಕಂಡು ಬರುತ್ತೆ, ಆಬ್ಸಿಸಿಕ್ ಆಸಿಡ್ ಹಾಗೂ ಇಥಿಲಿನ್. ಸರಿನಾ? ಆಬ್ಸಿಸಿಕ್ ಆಸಿಡ್ ಪ್ರಮೋಟ್ಸ್ ಡಾರ್ಮೆನ್ಸಿ ಇನ್ ಸೀಡ್ಸ್ ಆಸ್ ವೆಲ್ ಆಸ್ ಇನ್ ಬರ್ಡ್ಸ್ ಅಂಡ್ ಇನ್ಹಿಬಿಟ್ಸ್ ಗ್ರೋತ್. ನೋಡಿ,
ಸೀಡ್ಸ್ಗಳು ಅಪ್ರಾಪ್ರಿಯೇಟ್ ಕಂಡೀಷನ್ಗೆ ಬರೋ ತನಕ ಅವು ಜರ್ಮಿನೇಟ್ ಆಗಬಾರ್ದು. ಆ ರೀತಿಯಾಗಿ ಆ ಸೀಡ್ ಡಾರ್ಮೆನ್ಸಿಯನ್ನು ಮೇಂಟೈನ್ ಮಾಡೋದಕ್ಕೆ ಯಾವ ಹಾರ್ಮೋನ್ ಸಪೋರ್ಟ್ ಮಾಡುತ್ತೆ? ಅಬ್ಸಿಸಿಕ್ ಆಸಿಡ್. ಇದು ಗ್ರೋತ್ ಇನ್ಹಿಬಿಟರ್ ಆಗಿರುತ್ತೆ. ಸೊ ಒಟ್ಟಾರೆ ನಾನು 5 ಹಾರ್ಮೋನ್ ಹೇಳಿದ್ನ, ಆಕ್ಸಿನ್ಸ್, ಜಿಬ್ಬರ್ಲಿನ್, ಸೈಟೋಕೈನಿನ್ಸ್, ಅಬ್ಸಿಸಿಕ್ ಆಸಿಡ್ ಅಂಡ್ ಇಥಿಲಿನ್. ಸೊ ಇದರಲ್ಲಿ 3 ಆಕ್ಸಿನ್, ಜಿಬ್ಬರ್ಲಿನ್ಸ್ ಅಂಡ್ ಸೈಟೋಕೈನಿನ್ಸ್, ಇವು 3 ಗ್ರೋತ್ ಪ್ರಮೋಟರ್ಸ್, ಇನ್ನೆರಡು ಗ್ರೋತ್ ಇನ್ಹಿಬಿಟರ್ಸ್. ಸರಿನಾ? ಅರ್ಥ ಆಗ್ತಿದ್ಯಪ್ಪ? ರೈಟ್. ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ನೇಮ್ ಎನಿ ಒನ್ ಹಾರ್ಮೋನ್ secreted by the following endocrine glands and specify one function of each. ಥೈರಾಯ್ಡ್, ಪಿಟ್ಯೂಟರಿ ಅಂಡ್ ಪ್ಯಾಂಕ್ರಿಯಾಸ್. ಥೈರಾಯ್ಡ್ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಥೈರಾಯ್ಡ್ ಏನು ಸೆಕ್ರೆಟ್ ಮಾಡುತ್ತೆ? ಥೈರಾಕ್ಸಿನ್. ಥೈರಾಕ್ಸಿನ್ ಏನು ಕೆಲಸ ಮಾಡುತ್ತೆ? ಇಟ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ಹೌದಲ್ವಾ? ಈಗ ಪಿಟ್ಯೂಟರಿ ಸಾಕಷ್ಟು ಹಾರ್ಮೋನ್ಸ್ಗಳನ್ನ ಸೆಕ್ರೆಟ್ ಮಾಡುತ್ತೆ. ಒಂದು ಮೇಜರ್ ಹಾರ್ಮೋನ್ ಅಂತ ಹೇಳಿದ್ರೆ ಗ್ರೋತ್ ಹಾರ್ಮೋನ್. ಸರಿನಾ? ಇದು ಮೇಜರ್ ಹಾರ್ಮೋನ್ ಅಷ್ಟೇ. ಓಕೆ. ಸೊ ಗ್ರೋತ್ ಹಾರ್ಮೋನ್ ಏನ್ ಮಾಡುತ್ತೆ? ನಮ್ಮ ದೇಹದ ಬೆಳವಣಿಗೆಯನ್ನ ಕಂಟ್ರೋಲ್ ಮಾಡುತ್ತೆ. ಸರಿನಾ? ಕಂಟ್ರೋಲ್ಸ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಬಾಡಿ, ಮಸಲ್ಸ್, ಬೋನ್ಸ್ ಅಂಡ್ ಟಿಶ್ಯೂಸ್. ರೈಟ್? ಪಿಟ್ಯೂಟರಿ ಗ್ಲ್ಯಾಂಡ್. ಅದೇ ರೀತಿ ಪ್ಯಾಂಕ್ರಿಯಾಸ್ ಏನ್ ಸೆಕ್ರೆಟ್ ಮಾಡುತ್ತೆ? ಇನ್ಸುಲಿನ್ ಸೆಕ್ರೆಟ್ ಮಾಡುತ್ತೆ ಮೇಜರ್ ಆಗಿ. ಅದರ ಹೊರತಾಗಿ ಗ್ಲೂಕೋಗಾನ್ ಅನ್ನು ಸೆಕ್ರೆಟ್ ಮಾಡುತ್ತೆ. ಹೌದಲ್ವಾ? ಸೊ ನಾವು ಇನ್ಸುಲಿನ್ ಬಗ್ಗೆನೂ ಕೂಡ ಆಲ್ರೆಡಿ ತಿಳ್ಕೊಂಡಿದೀವಿ. ಇನ್ಸುಲಿನ್ ವಿಚ್ ರೆಗ್ಯುಲೇಟ್ಸ್ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಗ್ಲೈಕೋಜನ್. ಹೌದಾ? ಸೊ it lowers the blood sugar level and it converts excess glucose into glycogen and stores it. ಸರಿನಾ? ಸೊ ಇದು ಈ 3 ಹಾರ್ಮೋನ್ಸ್, ಈ 3 ಗ್ಲ್ಯಾಂಡ್ಸ್ಗಳು ಸೆಕ್ರೆಟ್ ಮಾಡುವಂಥ ಮೇಜರ್ ಹಾರ್ಮೋನ್ಸ್ಗಳು. ಇದರ ಹೊರತಾಗಿಯೂ ಕೂಡ ನೀವು ಬೇರೆ ಬೇರೆ ಹಾರ್ಮೋನ್ಸ್ಗಳನ್ನು ಹೆಸರಿಸಬಹುದು. ಹೌದಾ? ಸರಿನಾ? ರೈಟ್. ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ, ಎಕ್ಸ್ಪ್ಲೇನ್ ಎನಿ 3 ಡೈರೆಕ್ಷನಲ್ ಮೂವ್ಮೆಂಟ್ಸ್ ಇನ್ ಪ್ಲಾಂಟ್ಸ್. ಟ್ರಾಪಿಕ್ ಮೂವ್ಮೆಂಟ್ಸ್ ಅಥವಾ ಡೈರೆಕ್ಷನಲ್ ಮೂವ್ಮೆಂಟ್ಸ್. ಹೌದಾ? ದ ಮೂವ್ಮೆಂಟ್ ಆಫ್ ದ ಪ್ಲಾಂಟ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದ ಸ್ಟಿಮ್ಯುಲೈ, ಓಕೆ, ಈಸ್ ಕಾಲ್ಡ್ ಆಸ್ ಟ್ರಾಪಿಕ್ ಮೂವ್ಮೆಂಟ್. ಹೌದಲ್ವಾ? ಸೊ ಯಾವ ಮೂವ್ಮೆಂಟ್, ಯಾವ ಡೈರೆಕ್ಷನ್ ಅಲ್ಲಿ ಸ್ಟಿಮ್ಯುಲೇಷನ್ಸ್ ಬರ್ತಾ ಇದೆ ಅದರ ಕಡೆಗೆ ಕೆಲವೊಂದು ಸರ್ತಿ ಹೋಗೋದನ್ನು ನಾವು ಗಮನಿಸಬಹುದು. ಕೆಲವೊಂದು ಸರ್ತಿ ಆ ಸ್ಟಿಮ್ಯುಲೇಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿನೇ ಅದರಿಂದ ದೂರ ಕೂಡ ಹೋಗ್ಬೋದು. ಸೊ ಇದನ್ನ ನಾವು ಪಾಸಿಟಿವ್ ಟ್ರೋಪಿಸಮ್, ನೆಗೆಟಿವ್ ಟ್ರೋಪಿಸಮ್ ನಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಕೆಲವೊಂದು ಸಸ್ಯಗಳ ಕೆಲವೊಂದು ಭಾಗಗಳು ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಆಗಿರುತ್ತವೆ, ಕೆಲವೊಂದು ನೆಗೆಟಿವ್ಲಿ ಫೋಟೋಟ್ರೋಪಿಕ್ ಆಗಿರುತ್ತೆ. ಈ ರೀತಿಯಾಗಿ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಇಲ್ಲಿ 3 ಎಕ್ಸಾಂಪಲ್ಸ್ಗಳನ್ನ ನಾವು ಕೊಡೋದಾದ್ರೆ ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಹಾಗೂ ಹೈಡ್ರೋಟ್ರೋಪಿಸಮ್. ಫೋಟೋ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ದ ಪ್ಲಾಂಟ್ ಟುವರ್ಡ್ಸ್ ಸನ್ಲೈಟ್ ಆರ್ ಲೈಟ್. ಜಿಯೋ ಅಂತ ಹೇಳಿದ್ರೆ ಅರ್ತ್, ಮೂವ್ಮೆಂಟ್ ಆಫ್ ದ ಪ್ಲಾಂಟ್ ಟುವರ್ಡ್ಸ್ ಗ್ರಾವಿಟಿ ಆರ್ ಅರ್ತ್. ಹೈಡ್ರೋ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ದ ಪ್ಲಾಂಟ್ ಟುವರ್ಡ್ಸ್ ವಾಟರ್. ಸಿಂಪಲ್, 3 ಮಾರ್ಕ್ ಈಸಿಯಾಗಿ ಬಂದ್ಬಿಡುತ್ತೆ ಇದನ್ನೇನಾದ್ರು ಕೇಳಿದ್ರೆ. ಓಕೆನಾ? ತುಂಬಾ ಈಸಿ ಕ್ವೆಶನ್ಸ್. ರೈಟ್? ಓಕೆ. ಸೊ ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ, ಹೌ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಆರ್ ಪ್ರೊಟೆಕ್ಟೆಡ್ ಇನ್ ಹ್ಯೂಮನ್. ನೇಮ್ ದ ಮಾಸ್ಟರ್ ಗ್ಲ್ಯಾಂಡ್ ಪ್ರೆಸೆಂಟ್ ಇನ್ ದ ಬ್ರೈನ್. ನಮ್ಮ ದೇಹದಲ್ಲಿ ಇರುವಂತಹ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್ ಹೇಗೆ ಪ್ರೊಟೆಕ್ಟೆಡ್ ಆಗಿದೆ? ಬ್ರೈನ್ ಎಲ್ಲಿದೆ? ಬ್ರೈನ್ ಸ್ಕಲ್ ನಲ್ಲಿದೆ. ಹೌದಾ? ಇದು ಒಂದು ಪ್ರೊಟೆಕ್ಷನ್ ಆಯ್ತಾ? ಹಾಗೆ ಸ್ಪೈನಲ್ ಕಾರ್ಡ್ ಎಲ್ಲಿದೆ? ಸ್ಪೈನಲ್ ಕಾರ್ಡ್ ವರ್ಟಿಬ್ರಲ್ ಕಾಲಮ್ನ ಒಳಗಡೆ ಕಂಡು ಬರುತ್ತೆ. ಅದು ಕೂಡ ಪ್ರೊಟೆಕ್ಷನ್ ಆಯ್ತಾ? ಹಾಗೆ ಈ ಸ್ಪೈನಲ್ ಕಾರ್ಡ್ ಹಾಗೂ ಬ್ರೈನ್ ಎರಡೂ ಕೂಡ ಒಂದು ಫ್ಲೂಯಿಡ್ ನಿಂದ ಪ್ರೊಟೆಕ್ಟೆಡ್ ಆಗಿರುತ್ತವೆ. ಅದನ್ನ ನಾವು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಅದರ ಜೊತೆಗೆ ದೇ ಆರ್ ಬೋತ್ ಕುಷನ್ಡ್ ಬೈ ಲೇಯರ್ಸ್ ಆಫ್ ಮೆಂಬ್ರೇನ್ಸ್ ಕಾಲ್ಡ್ ಆಸ್ ಮೆನಿಂಜಸ್. ಸರಿನಾ? ಸೊ ಮೆನಿಂಜಸ್ ಅನ್ನುವಂತಹ ಹೊರ ಪದರಗಳಿಂದ ಒಂದು ರೀತಿಯ ಕುಷನಿಂಗ್ ಎಫೆಕ್ಟ್ ಅನ್ನು ನಾವು ಪಡ್ಕೊಳ್ಳುತ್ತವೆ. ಹೌದಾ? ಬ್ರೈನ್ ಮೆನಿಂಜಸ್ ಅನ್ನುವ ಪ್ರೊಟೆಕ್ಟಿವ್ ಲೇಯರ್ ಇಂದ ಪ್ರೊಟೆಕ್ಟ್ ಆಗಿದೆ. ಸರಿನಾ? ಆಸ್ ವೆಲ್ ಆಸ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಸರಿನಾ? ದಿಸ್ ಫ್ಲೂಯಿಡ್ helps to protect nerve tissue and to keep it healthy and remove waste products. ಸರಿನಾ? ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಮೆನಿಂಜಸ್ ಆಗಿರ್ಬೋದು, ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಏನಿದೆ, ಇದು ಬ್ರೈನ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಮೂವ್ ಆಗುವಾಗ, ಸಡನ್ ಶಾಕ್ ಆಯಿತು, ಜರ್ಕ್ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಒಂದು ಕುಷನಿಂಗ್ ಎಫೆಕ್ಟ್ ಅನ್ನು ಕೊಡೋದ್ರಿಂದ ಬ್ರೈನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್ ಎರಡೂ ಕೂಡ ನಮ್ಮ ದೇಹದಲ್ಲಿ ಪ್ರೊಟೆಕ್ಟೆಡ್ ಆಗಿದೆ. ನಮ್ಮ ಬ್ರೈನ್ನಲ್ಲಿ ಇರುವಂತಹ ಮಾಸ್ಟರ್ ಗ್ಲ್ಯಾಂಡ್ ಯಾವುದಪ್ಪ? ಪಿಟ್ಯೂಟರಿ. ಪಿಟ್ಯೂಟರಿ ಇಸ್ ದ ಒನ್ ವಿಚ್ ಇಸ್ ನೋನ್ ಆಸ್ ದ ಮಾಸ್ಟರ್ ಗ್ಲ್ಯಾಂಡ್, ರೈಟ್, ವಿಚ್ ಕಂಟ್ರೋಲ್ಸ್
ಮೋಸ್ಟ್ ಆಫ್ ದ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಆದರೆ ಪಿಟ್ಯುಟರಿಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಹಾರ್ಮೋನ್ ಗ್ಲ್ಯಾಂಡ್ ಇದೆ, ಯಾವುದದು? ಹೈಪೋಥಾಲಮಸ್, ರೈಟ್? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಮೆನ್ಷನ್ 3 ಮೇಜರ್ ರೀಜನ್ಸ್ ಆಫ್ ಬ್ರೈನ್, ರೈಟ್ 1 ಫಂಕ್ಷನ್ ಆಫ್ ಈಚ್. 3 ಮೇಜರ್ ರೀಜನ್ಸ್ಗಳು ಯಾವ್ಯಾವ್ದಪ್ಪ? ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಹೌದಾ? ಫೋರ್ ಬ್ರೈನ್ ಕನ್ಸಿಸ್ಟ್ಸ್ ಆಫ್ ಸೆರೆಬ್ರಮ್, olfactory lobes and other sensory lobes. Okay, its main function is thinking and interpretation of sensory information of various activities such as touch, smell, hearing, speech and sight. ಸೆನ್ಸರಿ ಇನ್ಫಾರ್ಮೇಷನ್ಗಳ ಇಂಟರ್ಪ್ರಿಟೇಷನ್ ಅನ್ನೋದು ಎಲ್ಲಿ ನಡೆಯುತ್ತೆ ಅಥವಾ ಎಲ್ಲಿ ರೆಗ್ಯುಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸೆರೆಬ್ರಮ್ನಲ್ಲಿ. ನಮ್ಮ ಥಿಂಕಿಂಗನ್ನ, ಮೆಮೊರಿಯನ್ನ, ರೀಸನಿಂಗ್ ಕೆಪಾಬಿಲಿಟಿಯನ್ನ ರೆಗ್ಯುಲೇಟ್ ಮಾಡುವಂಥದ್ದು ಯಾವುದು? ಸೆರೆಬ್ರಮ್. ಅದೇ ರೀತಿ ಮಿಡ್ ಬ್ರೈನ್ ಕಂಟ್ರೋಲ್ಸ್ ರಿಫ್ಲೆಕ್ಸ್ ಮೂವ್ಮೆಂಟ್ಸ್ ಆಫ್ ದ ಹೆಡ್ ಆಸ್ ವೆಲ್ ಆಸ್ ಮೋಸ್ಟ್ ಆಫ್ ದ ಇನ್ವಾಲಂಟರಿ ಆಕ್ಷನ್ಸ್, ಸರಿನಾ? ಅಂಡ್ ರೆಗ್ಯುಲೇಟ್ಸ್ ಇನ್ವಾಲಂಟರಿ ಆಕ್ಷನ್ಸ್ಗಳು, ಸರಿನಾ? ವಿಜುವಲ್ ಆಗಿರ್ಬೋದು, ಆಡಿಟರಿ ಸ್ಟಿಮ್ಯುಲೇಷನ್ಸ್ಗಳು, ಹಾಗೆ ಇನ್ನಷ್ಟು ಕೆಲವೊಂದಷ್ಟು ಇನ್ವಾಲಂಟರಿ ಆಕ್ಷನ್ಸ್ಗಳ ರೆಗ್ಯುಲೇಷನ್ ಅನ್ನೋದು ಮಿಡ್ ಬ್ರೈನ್ನಲ್ಲಿ ನಡೆಯುತ್ತೆ. ಅದೇ ರೀತಿ ಹೈಂಡ್ ಬ್ರೈನ್ನಲ್ಲಿಯೂ ಕೂಡ ಮೋಸ್ಟ್ ಆಫ್ ದ ಇನ್ವಾಲಂಟರಿ ಆಕ್ಷನ್ಸ್ ಟೇಕ್ಸ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಹೈಂಡ್ ಬ್ರೈನ್ನಲ್ಲಿ ಸೆರೆಬ್ರಮ್ ಕಂಡು ಬರುತ್ತೆ, ಪಾನ್ಸ್ ಕಂಡು ಬರುತ್ತೆ, ಮೆಡುಲ್ಲಾ ಕಂಡು ಬರುತ್ತೆ, ಹೌದಲ್ವಾ? ಸೊ ಇದರಲ್ಲಿ ಸೆರೆಬೆಲ್ಲಮ್ ನಮ್ಮ ಬಾಡಿ ಪೋಸ್ಚರ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಸಹಾಯ ಮಾಡಿದ್ರೆ, ಮೆಡುಲ್ಲಾ ನಮ್ಮ ಹಾರ್ಟ್ ಬೀಟ್ ಅನ್ನ, ಬ್ರೀತಿಂಗ್ ಅನ್ನ, ಸ್ವಾಲೋಯಿಂಗ್ ಅನ್ನ, ಹೌದಾ, ವಾಮಿಟಿಂಗ್ ಅನ್ನ, ಈ ರೀತಿಯಾದ ಆಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ, ಹೌದಲ್ವಾ? ಪಾನ್ಸ್ ನಮ್ಮ ಸ್ಲೀಪಿಂಗ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಸರಿನಾ? ಸೊ ಈ ತರದ ಸಾಕಷ್ಟು ಇನ್ವಾಲಂಟರಿ ಆಕ್ಷನ್ಸ್ಗಳು ಹೈಂಡ್ ಬ್ರೈನ್ ನಲ್ಲಿ ರೆಗ್ಯುಲೇಟ್ ಆಗೋದನ್ನ ನಾವು ಗಮನಿಸಬಹುದು. ಇದು ಬ್ರೈನ್ ನಲ್ಲಿ ಕಂಡು ಬರುವಂತಹ 3 ಮೇಜರ್ ರೀಜನ್ಸ್ಗಳು, ಹಾಗೆ ಅದರ ಫಂಕ್ಷನ್ಸ್ಗಳು. 3 ಮಾರ್ಕ್ 4 ಮಾರ್ಕ್ ಕ್ವೆಶನ್ಸ್ಗಳಿಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ, ಸರಿನಾ? ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಅ ಸ್ಕ್ವಿರಲ್ ಈಸ್ ಇನ್ ಅ ಸ್ಕೇರಿ ಸಿಚುವೇಶನ್. ಇಟ್ಸ್ ಬಾಡಿ ಮಸ್ಟ್ ಪ್ರಿಪೇರ್ ಫಾರ್ ಐದರ್ ಫೈಟಿಂಗ್ ಆರ್ ರನ್ನಿಂಗ್ ಅವೇ. ಸ್ಟೇಟ್ ದ immediate changes that takes place in its body so that the squirrel can either fight or run. ಸರಿನಾ? ಸೊ ಈ ಸೇಮ್ ಕಾನ್ಸೆಪ್ಟ್ ಅನ್ನ ನಮ್ಮ ದೇಹಕ್ಕೂ ನಾವು ಅಪ್ಲೈ ಮಾಡ್ಕೊಳ್ಬಹುದು. ನಾವು ಯಾವುದೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದ್ದಾಗ ನಮ್ಮ ದೇಹ ಯಾವ ರೀತಿ ಆ ಸಿಚುವೇಶನ್ ಅನ್ನ ಫೇಸ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳು ಏನು? ಸಿಂಪಲ್ ನೋಡಿ, when squirrel is in a scary situation, then its nervous system stimulates adrenaline gland to secrete more adrenaline. ಹೌದಾ? ಸಾರಿ, ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅನ್ನ ನಮ್ಮ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅಡ್ರಿನಲಿನ್ ಸೆಕ್ರೀಟ್ ಆಗುತ್ತೆ. ಈ ಅಡ್ರಿನಲಿನ್ ನಾವು ಏನಂತ ಹೇಳಿ ಕರಿತೇವೆ? ಎಮರ್ಜೆನ್ಸಿ ಹಾರ್ಮೋನ್, ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? This adrenaline hormone increases heartbeat, breathing and blood flow into muscles and causes liver to put more stored glucose into blood. All these actions of adrenaline hormone produces a lot of energy in squirrel's body. In this way, squirrel prepares itself for fighting or running away. ಸರಿನಾ? ಇದೇ ರೀತಿ ನಮ್ಮ ದೇಹದಲ್ಲಿಯೂ ಕೂಡ ನಮ್ಗೆ ಯಾವುದೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಅಡ್ರಿನಲಿನ್ ರಶ್ ನಮ್ಮ ದೇಹದಲ್ಲಿ ಶುರುವಾಗಿ, ಹಾರ್ಟ್ ಬೀಟ್ ಜಾಸ್ತಿಯಾಗಿ, ಬ್ರೀತಿಂಗ್ ಜಾಸ್ತಿಯಾಗಿ, ನಮ್ಮ ದೇಹದ ಸೆಲ್ಸ್ಗಳಿಗೆ ಹೆಚ್ಚು ಗ್ಲೂಕೋಸ್ ಸಿಕ್ಕಿ ಸಡನ್ ಆಗಿ ಎನರ್ಜಿ ಬಂದು ಒಂದು ಒಳ್ಳೆ ಎಮರ್ಜೆನ್ಸಿ ಸಿಚುವೇಶನ್ ಐದರ್ ಫೈಟ್ ಮಾಡ್ತೀವಿ ಅಥವಾ ಎಸ್ಕೇಪ್ ಆಗ್ಬಿಡ್ತೀವಿ, ಸರಿನಾ? ಸೊ ಇದು ಅಡ್ರಿನಲಿನ್ ಮಾಡುವಂತಹ ಒಂದು ಎಫೆಕ್ಟ್ ಇದು, ಸರಿನಾ? ಸೊ ಇದನ್ನೇ ನಾವು ನಮ್ಮ ಕಾನ್ಸೆಪ್ಟ್, ನಮ್ಮ ರಿಯಲ್ ಲೈಫ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇದೇ ಕಾನ್ಸೆಪ್ಟನ್ನು, ಸರಿನಾ? ಸೊ ವೆರಿ ಸಿಂಪಲ್ ಕ್ವೆಶನ್ಸ್, ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಇದು, ಸರಿನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಕ್ಸ್ಪ್ಲೈನ್ ಹೌ ಆಕ್ಸಿನ್ಸ್ ಹೆಲ್ಪ್ ಇನ್ ಫೋಟೋಟ್ರೋಪಿಸಮ್. ಈಗ ಆಕ್ಸಿನ್ಸ್ಗಳು ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತವೆ ಅಂತ ಗೊತ್ತಾಯಿತು, ಸೆಲ್ ಅನ್ನ ಎಲಾಂಗೇಟ್ ಮಾಡುತ್ತವೆ ಅಂತ ಗೊತ್ತಾಯಿತು. ಫೋಟೋಟ್ರೋಪಿಸಮ್ ನಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬರೋಣ. ನೋಡಿ, ಫೋಟೋಟ್ರೋಪಿಸಮ್ ಅಂದ್ರೆ ಏನಪ್ಪ? ಮೂವ್ಮೆಂಟ್ ಆರ್ ಗ್ರೋತ್ ಆಫ್ ಪ್ಲಾಂಟ್ ಟುವರ್ಡ್ಸ್ ದ ಸನ್ಲೈಟ್ ಅಲ್ವಾ? ಆ ಸನ್ಲೈಟ್ ಬರ್ತಾ ಇರುವಂತ ಡೈರೆಕ್ಷನ್ ಕಡೆಗೆ ಪ್ಲಾಂಟ್ ಗ್ರೋ ಆಗಬೇಕು. ಆದ್ರೆ ಆಕ್ಚುಲ್ ಆಗಿ ಹಂಗಾಗ್ತಿದೆ ನೋಡೋಣ. ವೆನ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಅ ಪ್ಲಾಂಟ್ ಫ್ರಮ್ ಒನ್ ಡೈರೆಕ್ಷನ್, it causes the auxins to redistribute towards the shaded side of the plant. ಅರ್ಥ ಮಾಡ್ಕೊಳ್ಳಿ. ಈಗ ಯಾವುದೋ ಒಂದು ಕಡೆಗೆ ಲೈಟ್ ಬರ್ತಾ ಇದೆ, ಈ ಕಡೆಗೆ ಲೈಟ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ,
ಸರಿನಾ? ಈಗ ಲೈಟ್ ಕಡೆಗೆ ಬಂದಾಗ ಆ ಶೇಡೆಡ್ ಭಾಗದಲ್ಲಿ ಏನಿದೆಯಲ್ಲ, ಆ ನೆರಳಿರುವಂಥ ಭಾಗದಲ್ಲಿ ಇರುವಂಥ ಏನಿದೆಯಲ್ಲ, ಅಲ್ಲಿರುವಂಥ ಆಕ್ಸಿನ್ಸ್ಗಳು ಡಿಸ್ಟ್ರಿಬ್ಯೂಷನ್ ಅನ್ನು ಶುರು ಮಾಡುತ್ತವೆ. ಸರಿನಾ? ಆಕ್ಸಿನ್ಸ್ ರಿಲೀಸ್ ಅನ್ನೋದು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಆಕ್ಸಿನ್ಸ್ ಕಾಸ್ ಸೆಲ್ ಎಲಾಂಗೇಷನ್ ಅಲ್ವಾ? ಸೊ ಈಗ the redistribution causes the cells on the shaded side to elongate more. ಸರಿನಾ? ಸೊ ಈಗ ಏನಾಗ್ತಾ ಇದೆ, ಬೆಳಕು ಬೀಳ್ತಾ ಇರೋದು ಒಂದು ಕಡೆ, ಆ ಶೇಡೆಡ್ ಪಾರ್ಟ್ನಲ್ಲಿ ಆಕ್ಸಿನ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ರಿಂದ ಏನಾಗ್ತಾ ಇದೆ, ಇಲ್ಲಿರುವಂಥ ಸೆಲ್ಸ್ಗಳು ಎಲಾಂಗೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಲೈಟ್ ಬೀಳ್ತಾ ಇರೋಂಥ ಪಾರ್ಟ್ ಇದ್ದಿದ್ದು ಬೆಳಕಿನ ಕಡೆಗೆ ಬೆಂಡ್ ಆಗುತ್ತೆ. ಈ ಮೂಲಕ ನಮಗೆ ಏನನ್ಸುತ್ತೆ, ಆ ಪ್ಲಾಂಟ್ಸ್ಗಳು, ಆ ಸಸ್ಯಗಳು ಆ ಬೆಳಕಿನ ಕಡೆಗೆ ಬೆಳೀತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ಆಕ್ಚುಲ್ ಆಗಿ ಏನಾಗ್ತಾ ಇರೋದು, ಅಲ್ಲಿ ಆ ಶೇಡೆಡ್ ಪಾರ್ಟ್ ನಲ್ಲಿ ಆಕ್ಸಿನ್ಸ್ಗಳು ಸೆಲ್ಸ್ಗಳನ್ನ ಎಲಾಂಗೇಟ್ ಮಾಡ್ತಾ ಇರೋದ್ರಿಂದ ಈ ಬೆಳಕು ಬೀಳ್ತಾ ಇರುವಂತ ಪಾರ್ಟ್ ಬೆಂಡ್ ಆಗ್ತಾ ಇದೆ ಟುವರ್ಡ್ಸ್ ಲೈಟ್. ಸರಿನಾ? ಅರ್ಥ ಆಗ್ತಿದಿಲ್ಲಪ್ಪ? ಸೊ ದಿಸ್ ಕಾಸಸ್ ಶೂಟ್ ಟು ಬೆಂಡ್ ಟುವರ್ಡ್ಸ್ ಲೈಟ್. ಸರಿನಾ? ಸೊ ಯಾವಾಗ ರೀಡಿಸ್ಟ್ರಿಬ್ಯೂಷನ್ ಕಾಸಸ್ ದ ಸೆಲ್ಸ್ ಆನ್ ದ ಶೇಡೆಡ್ ಸೈಡ್ ಟು ಎಲಾಂಗೇಟ್ ಮೋರ್ ದ್ಯಾನ್ ದ ಸೈಡ್ ವಿತ್ ದ ಲೈಟ್. ಹೌದಾ? ಬೆಳಕು ಬೀಳ್ತಾ ಇರುವ ಕಡೆಗಿಂತ ಶೇಡೆಡ್ ಪಾರ್ಟ್ನಲ್ಲಿ ಸೆಲ್ ಎಲಾಂಗೇಷನ್ ಹೆಚ್ಚಾಗೋದ್ರಿಂದ ಸಸ್ಯಗಳು ಬೆಳಕಿನ ಕಡೆಗೆ ಬೆಂಡ್ ಆಗಿರೋ ರೀತಿ ಕಾಣುತ್ತವೆ. ಈ ರೀತಿಯಾಗಿ ಆಕ್ಸಿನ್ಸ್ ಫೋಟೋಟ್ರೋಪಿಸಮ್ನಲ್ಲಿ ಸಹಾಯ ಮಾಡ್ತಾ ಇದೆ. ಸಿಂಪಲ್. ಅರ್ಥ ಆಯ್ತಾ? ರೈಟ್, ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್. ನೋಡಿ, ಸ್ಟೇಟ್ ಮಕ್ಕಳು ನನಗೆ ಹೇಳಿರುವ ಹಾಗೆ, ನಾನು ಗಮನಿಸಿರೋ ಹಾಗೆ 2 ಸರ್ತಿ ಇದನ್ನು ಕೇಳಿದ್ದಾರೆ, ಬ್ರೈನ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡಿ ಅಂತ. ನೀವಿಲ್ಲಿ ತುಂಬ ಸಿಂಪಲ್ ಆಗಿ ಡ್ರಾ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ತುಂಬ ಡಯಾಗ್ರಾಮೆಟಿಕ್ ವೇನಲ್ಲಿ ಎಕ್ಸ್ಟ್ರೀಮ್ ಆಗಿ ನೀವು ಸ್ಕೆಚ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸರಿನಾ? ನಾನು ವೆರಿ ರಫ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸುಮ್ಮನೆ ಹೀಗೆ ಒಂದು ರೌಂಡ್ ಹಾಕ್ಕೊಂಡು, ಓಕೆನಾ? ಸೊ ಒಂದು ಎಕ್ಸ್ಟೆನ್ಷನನ್ನು ಮಾಡ್ಕೊಂಬಿಡಿ. ಸರಿನಾ? ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಈ ರೀತಿಯಾಗಿ ಸಣ್ಣ ಎಕ್ಸ್ಟೆನ್ಷನ್ನ ಮಾಡಿಕೊಂಡ್ರೆ ಒಂದು ಡೂಮ್ ಕ್ರಿಯೇಟ್ ಆಯ್ತಾ? ಸೊ ಇಲ್ಲಿ ನೀವು ಏನು ಮಾಡಬೇಕು, ಮಧ್ಯದಲ್ಲಿ ಒಂದು ಸಣ್ಣ ಭಾಗವನ್ನು ನೀವು ಮಿಡ್ ಬ್ರೈನ್ನ ರೀತಿ ಗುರುತಿಸಬೇಕು. ಸರಿನಾ? ಮಿಡ್ ಬ್ರೈನ್ನ ರೀತಿ ಗುರುತಿಸಿ. ಸಿಂಪಲ್. ಇಲ್ಲಿ ಹೇಗಿದೆಯೋ ಹಾಗೆ. ರೈಟ್? ಸೊ ಅದೇ ರೀತಿ ಒಂದಷ್ಟು ಭಾಗವನ್ನು ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬನ್ನಿ ಈ ರೀತಿ. ರೈಟ್? ಸಿಂಪಲ್. ಇಲ್ಲಿ ಹೆಂಗಿದೆಯೋ ಅದೇ ರೀತಿ. ರೈಟ್? ಸೊ ಇಲ್ಲಿರುವಂಥ ಒಂದಷ್ಟು ಭಾಗವನ್ನು ನೀವು ಈ ರೀತಿ ಕನೆಕ್ಟ್ ಮಾಡಿ. ಓಕೆನಾ? ಸೊ ನಮಗಿಲ್ಲಿ ಏನನ್ಸುತ್ತೆ, ಈಗ ಇದು ಮೆಡುಲಾ ಎಕ್ಸ್ಟೆನ್ಷನ್ ಆಯಿತು. ಇಲ್ಲಿ ಒಂದು ಸಣ್ಣ ಅಪ್ಲಿಕೇಶನ್, ಒಂದು ಸಣ್ಣ ರೌಂಡ್ ಮಾಡ್ತಾ ಇಲ್ಲಿ ಸಣ್ಣದಾಗಿ ಎಕ್ಸ್ಟೆನ್ಸ್ಗಳನ್ನು ಮಾಡಿ. ರೈಟ್? ಎಕ್ಸ್ಟೆನ್ಷನ್ಸ್ಗಳನ್ನು ಮಾಡಿದ್ವಿ. ತುಂಬ ರಫ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಲಾರ್ಜೆಸ್ಟ್ ಪೋರ್ಷನ್ ಏನಿದೆಯಲ್ಲ, ಇದರಲ್ಲಿ ಸಣ್ಣದಾಗಿ ಗ್ರೂವ್ಸ್ಗಳನ್ನು ಮಾಡ್ತಾ ಹೋಗಿ. ನೋಡಿ ಈ ರೀತಿ. ರೈಟ್? ಈ ರೀತಿ ಮಾಡಿದ್ರೆ ಆಯ್ತು. ಓಕೆನಾ? ಸೊ ಇಲ್ಲಿ ಒಳಗಡೆ ನೀವು ಸಣ್ಣದಾಗಿ ನೀವು ಆ ಎಕ್ಸ್ಟೆನ್ಷನ್ಸ್ಗಳನ್ನು, ಆ ಸಣ್ಣ ಎಕ್ಸ್ಟೆನ್ಷನ್ಸ್ಗಳೇನಿದೆ ಅವುಗಳನ್ನು ನೀವು ಜಾಸ್ತಿ ಮಾಡ್ತಾ ಹೋಗಿ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ಇಲ್ಲೊಂದು ಎಕ್ಸ್ಟೆನ್ಷನನ್ನು ಹೀಗೆ ಮಾಡ್ತೀನಿ. ಓಕೆನಾ? ಇಲ್ಲೊಂದು ಎಕ್ಸ್ಟೆನ್ಷನ್ ಈ ರೀತಿಯಾಗಿ. ರೈಟ್? ಓಕೆನಾ? ಸೊ ನೋಡಿ, ತುಂಬ ಸಿಂಪಲ್ ಎಕ್ಸ್ಟೆನ್ಷನ್ಸ್ಗಳಷ್ಟೇ. ಓಕೆನಾ? ಈಗ ನೀವು ಏನು ಮಾಡ್ಬೋದು, ಇದನ್ನ ಸೆರೆಬ್ರಮ್ ಅಂತ ಹೇಳಿ ಗುರುತಿಸ್ಬೋದು, ಇದನ್ನ ಮಿಡ್ ಬ್ರೈನ್ ಅಂತ ಹೇಳಿ ಗುರುತಿಸಬಹುದು. ಹೌದಾ? ಸೊ ಇದನ್ನ ನೀವು ಪಾನ್ಸ್ ಅಂತ ಗುರುತಿಸಿದ್ರೆ, ಓಕೆನಾ, ಇದನ್ನ ನೀವು ಮೆಡುಲ್ಲಾ ಅಂತ ಹೇಳಿ ಗುರುತಿಸಬಹುದು, ಇದನ್ನ ಸೆರೆಬ್ರಮ್ ಅಂತ ಹೇಳಿ ಗುರುತಿಸಬಹುದು. ವೆರಿ ಸಿಂಪಲ್. ಈ ರೀತಿಯಾಗಿ ತುಂಬ ರಫ್ ಆಗಿ ನೀವು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆದರೆ ಲೇಬಲಿಂಗ್ ಮಾಡು, ಬಟ್ ಏನು ಗೊತ್ತಾ, ಆ ಬ್ರೈನ್ ನೋಡಿದ ತಕ್ಷಣ ಅದು ಕನಿಷ್ಠ ಬ್ರೈನ್ ಅಂತ ಅನಿಸೋ ರೀತಿ ಇರಬೇಕು. ನಾನಿಲ್ಲಿ ತುಂಬ ರಫ್ ಆಗಿ ಬರ್ತಿದ್ದೀನಪ್ಪ. ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ನೀವು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಅದೊಂದು ಸ್ಟೆಬಿಲಿಟಿ ಅನ್ನೋದು ಬಂದ್ಬಿಡುತ್ತೆ. ಸರಿನಾ? ಅರ್ಥ ಆಗ್ತಿದೆಯಾ? 2 ಮಾರ್ಕು, 3 ಮಾರ್ಕು, 4 ಮಾರ್ಕು ಎಷ್ಟು ಕೇಳಿದ್ರೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸರಿನಾ? ಯಾವಾಗಲೂ ಡಯಾಗ್ರಾಮ್ಗೆ 1 ಮಾರ್ಕ್ ಇತ್ತು, ಇವಾಗ 3 ಮಾರ್ಕ್ ಇದೆ, ಡಯಾಗ್ರಾಮ್ಗೆ 1 ಮಾರ್ಕ್ ಆಯಿತು. ಇನ್ನುಳಿದಂಥ ಲೇಬಲ್ಸ್ಗಳಿಗೆ ಅರ್ಧ ಮಾರ್ಕ್ಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಸರಿನಾ? ಕೆಲವೊಂದು ಸಂದರ್ಭಗಳಲ್ಲಿ ಅವರೇ ಹೇಳ್ತಾರೆ, ಲೇಬಲ್ ಸೆರೆಬ್ರಮ್, ಸೆರೆಬೆಲ್ಲಮ್, ಮೆಡುಲ್ಲಾ ಅಥವಾ ಪಿಟ್ಯೂಟರಿ, ಹೈಪೋಥಾಲಮಸ್, ಮಿಡ್ ಬ್ರೈನ್ ಅವರೇ ಕೇಳ್ತಾರೆ. ಅದನ್ನ ನೀವು ಲೇಬಲ್ ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಡಯಾಗ್ರಾಮ್ ಅನ್ನು ಕೊಟ್ಟು ಪಾರ್ಟ್ಸ್ಗಳನ್ನ ಲೇಬಲ್ ಮಾಡಿ ಅಂತನಾದ್ರೂ ಕೇಳ್ಬೋದು. ಅರ್ಥ ಆಗ್ತಿದ್ದಿಲ್ಲಪ್ಪ? ಸರಿನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೈಟ್? ನೆಕ್ಸ್ಟ್, ಡಿಫರೆಂಟ್ ಪಾರ್ಟ್ಸ್ ಆಫ್ ಬ್ರೈನ್ ಆರ್ ಅಸೋಸಿಯೇಟೆಡ್ ವಿತ್ ಸ್ಪೆಸಿಫಿಕ್ ಫಂಕ್ಷನ್ಸ್. ನೇಮ್ ದ ಪಾರ್ಟ್ಸ್ ಆಫ್ ಹ್ಯೂಮನ್ ಬ್ರೈನ್ ವಿಚ್ ಪರ್ಫಾರ್ಮ್ಸ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಸರಿನಾ? ಸೊ ಇಲ್ಲಿ
ಬ್ರೈನ್ನಲ್ಲಿ ಇರುವಂತಹ ಸ್ಪೆಸಿಫಿಕ್ ಪಾರ್ಟ್ಸ್ಗಳ ಫಂಕ್ಷನ್ಸ್ಗಳು ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಸೆನ್ಸೇಷನ್ ಆಫ್ ಫೀಲಿಂಗ್ ಫುಲ್ ನೋಡಿ, ಇದು ನಮ್ಮ ಸೆರೆಬ್ರಮ್ ಕಂಟ್ರೋಲ್ ಮಾಡುವಂಥ ಒಂದು ಆಕ್ಷನ್ ಆಯಿತು. ಸೆನ್ಸರಿ ಇನ್ಫಾರ್ಮೇಶನ್ ಅಲ್ವಾ, ನಮಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಸೆರೆಬ್ರಮ್. ಹೌದಲ್ಲಪ್ಪ? ಸೆರೆಬ್ರಮ್ ಕಂಟ್ರೋಲ್ ಮಾಡ್ತಾ ಇದೆ, ರೈಟ್? ಸೆರೆಬ್ರಮ್. ಹಾಗೆ ವಾಮಿಟಿಂಗ್, ಇನ್ವಾಲಂಟರಿ ಆಕ್ಷನ್ ಯಾವುದು ಕಂಟ್ರೋಲ್ ಮಾಡ್ತಾ ಇದೆ? ನಮ್ಮ ಮೆಡುಲ್ಲಾ ಕಂಟ್ರೋಲ್ ಮಾಡ್ತಾ ಇದೆ. ಹೌದಾ? ಮೆಡುಲ್ಲಾ. ಹಾಗೆ ಪಿಕ್ಕಿಂಗ್ ಅಪ್ ಅ ಪೆನ್ಸಿಲ್, ಮೈಂಡ್ ಹಾಗೂ ಮಸಲ್ ಕೋಆರ್ಡಿನೇಷನ್ ಹೀಗೆ ತಗೊಳ್ಬೇಕು, ಸೆರೆಬೆಲ್ಲಮ್. ಹೌದಾ? ಸೆರೆಬೆಲ್ಲಮ್. ಹಾಗೆ ರೈಡಿಂಗ್ ಅ ಬೈಸಿಕಲ್, ಅಗೈನ್ ಮೈಂಡ್ ಅಂಡ್ ಮಸಲ್ ಕೋಆರ್ಡಿನೇಷನ್, ಸೆರೆಬೆಲ್ಲಮ್. ಸರಿನಾ? ಸೆರೆಬೆಲ್ಲಮ್. ಓಕೆನಾ? ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ಈ ರೀತಿಯಾಗಿ ಕ್ವೆಶನ್ಸ್ಗಳನ್ನ ಕೇಳುವಾಗ ತುಂಬ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸರಿನಾ? ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ಹೌ ಡಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ರೆಗ್ಯುಲೇಟ್ ದ ಹಾರ್ಮೋನ್ ಸೆಕ್ರೇಷನ್? ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಎನ್ ಎಕ್ಸಾಂಪಲ್. ಸೊ ಇಲ್ಲಿ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನೋದು ಒಂದು ರೆಗ್ಯುಲೇಟರಿ ಮೆಕ್ಯಾನಿಸಮ್. ಸರಿನಾ? ಇನ್ ವಿಚ್ ಸೆಕ್ರೇಷನ್ ಆಫ್ ಹಾರ್ಮೋನ್ ಈಸ್ ರೆಗ್ಯುಲೇಟೆಡ್. ಎಷ್ಟು ಪ್ರಮಾಣದಲ್ಲಿ ಹಾರ್ಮೋನ್ ರಿಲೀಸ್ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು ಅನ್ನೋದನ್ನ ರೆಗ್ಯುಲೇಟ್ ಮಾಡುವಂಥದ್ದು ನಮ್ಮ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಸರಿನಾ? ಸೊ ಇಲ್ಲಿ ಏನಾಗುತ್ತೆ, ಈಗ ನಮ್ಮ ದೇಹದಲ್ಲಿ ಯಾವುದೋ ಒಂದು ಹಾರ್ಮೋನ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಇಲ್ಲಿ ಥೈರಾಕ್ಸಿನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೇವೆ. ಸೊ ಥೈರಾಕ್ಸಿನ್ ಅನ್ನ ಸೆಕ್ರೇಟ್ ಮಾಡುವಂಥದ್ದು ಥೈರಾಯ್ಡ್ ಗ್ಲ್ಯಾಂಡ್ ಅಲ್ವಾ? ಸೊ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಅನ್ನ ಸೆಕ್ರೇಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಯಾವಾಗ ಥೈರಾಕ್ಸಿನ್ ಲೆವೆಲ್ ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ನಮ್ಮ ಹೈಪೋಥಾಲಮಸ್ ಅದನ್ನು ರೆಕಗ್ನೈಸ್ ಮಾಡಿ ಪಿಟ್ಯೂಟರಿಗೆ ಹೇಳುತ್ತೆ, ನೋಡು ಥೈರಾಕ್ಸಿನ್ ಜಾಸ್ತಿ ಆಗಿದೆ, ಹಾಗಾಗಿ ಥೈರಾಯ್ಡ್ಗೆ ಹೇಳು ಥೈರಾಕ್ಸಿನ್ ಸೆಕ್ರೇಟ್ ಮಾಡೋದನ್ನು ಸ್ಟಾಪ್ ಮಾಡು ಅಂತ. ಪಿಟ್ಯೂಟರಿ ಹಾಗೂ ಹೈಪೋಥಾಲಮಸ್ ಎರಡು ಒಟ್ಟುಗೂಡಿ ಆ TSH ಏನಿದೆಯಲ್ಲ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅದನ್ನ ಕಡಿಮೆ ಮಾಡಿಬಿಡುತ್ತವೆ, ಅದರ ಸೆಕ್ರೇಷನ್ ಅನ್ನು ಕಡಿಮೆ ಮಾಡುತ್ತವೆ. ಯಾವಾಗ TSH ಕಡಿಮೆ ಆಗುತ್ತೋ ಥೈರಾಯ್ಡ್ ಕೂಡ ತನ್ನ ಸೆಕ್ರೇಷನ್ ಅನ್ನು ಕಡಿಮೆ ಮಾಡಿಬಿಡುತ್ತೆ. ಸೊ ದಟ್ ಆ ಹೆಚ್ಚಾಗಿದ್ದಂಥ ಥೈರಾಕ್ಸಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅದೇ ಯಾವಾಗ ಎಕ್ಸ್ಟ್ರೀಮ್ ಆಗಿ ಕಡಿಮೆ ಆಗ್ಬಿಡುತ್ತೋ ಥೈರಾಕ್ಸಿನ್ನು, ಅವಾಗ ಮತ್ತೆ ಹೈಪೋಥಾಲಮಸ್ ಹೇಳುತ್ತೆ ಪಾಸಿಟಿವ್ ಫೀಡ್ಬ್ಯಾಕ್. ಸರಿನಾ? ಸೊ ಇವಾಗ ಥೈರಾಕ್ಸಿನ್ ಪ್ರಮಾಣ ಕಡಿಮೆ ಆಗಿದೆ, ಮತ್ತೆ ನೀನು ಸೆಕ್ರೇಟ್ ಮಾಡು ಅಂತ. ಆಗ ಮತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹೆಚ್ಚಾಗಿ ಸೆಕ್ರೇಟ್ ಆಗಿ ಥೈರಾಯ್ಡ್ನ ಕೆಲಸ ಥೈರಾಯ್ಡ್ ಮತ್ತೆ ಮಾಡ್ತಾ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತವೆ. ಸರಿನಾ? ಸೊ ಹೀಗೆ ಪಾಸಿಟಿವ್ ಹಾಗೂ ನೆಗೆಟಿವ್ ಫೀಡ್ಬ್ಯಾಕ್ ಎರಡು ವರ್ಕ್ ಆಗಿ ಯಾವಾಗಲೂ ನಮ್ಮ ದೇಹದಲ್ಲಿ ಹಾರ್ಮೋನ್ನ ಕಾನ್ಸಂಟ್ರೇಷನ್ ಅಪ್ರಾಪ್ರಿಯೇಟ್ ಕ್ವಾಂಟಿಟಿನಲ್ಲಿ ಇರೋ ರೀತಿ ನೋಡ್ಕೊಳ್ಳುತ್ತೆ. ಸರಿನಾ? ಇದನ್ನೇ ನಾವು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೇವೆ. ಸರಿನಾ? ಅರ್ಥ ಆಗ್ತಿದ್ದಿಲ್ಲಪ್ಪ? ದ ಸೇಮ್ ಥಿಂಗ್ ಹ್ಯಾಸ್ ಬಿನ್ ಎಕ್ಸ್ಪ್ಲೇನ್ಡ್ ಹಿಯರ್, ರೈಟ್? ಈಗ ನೀವು ಡೀಟೇಲ್ಡ್ ಆಗಿ ಬರೆದ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ನೀವು 2 ಮಾರ್ಕ್ಸಿಗೆ ಕೇಳಿದರೆ ಅಥವಾ 3 ಮಾರ್ಕ್ಸಿಗೆ ಕೇಳಿದರೆ ಅಂತ ಹೇಳಿದಾಗ ಸಿಂಪಲ್ ಆಗಿ ಬರೀರಿ ಸಾಕು. ಅದೇ 3 ಮಾರ್ಕ್ಸಿಗೆ ಕೇಳಿದರೆ ಅಂತ ಹೇಳುವಾಗ 3 ಪಾಯಿಂಟ್ಗಳನ್ನು ನೀವು ಬರೆದ್ರೆ ಇನ್ನೂ ಹೆಚ್ಚಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, 3 ಮಾರ್ಕ್ಸಿಗೆ ಸಣ್ಣ ಪುಟ್ಟದಾಗಿ ಅರ್ಧ ಮಾರ್ಕ್ಸು 1 ಮಾರ್ಕು ಕಳೆಯೋದ್ರ ಬದಲು 3 ಮಾರ್ಕ್ಸಿಗೆ 3 ಕೂಡ ನಿಮಗೆ ಸಿಗುತ್ತೆ ಅಂತ. 3ಕ್ಕಿಂತ ಜಾಸ್ತಿ ಸಿಗುತ್ತೆ ಅಂತಲ್ಲ. ಸರಿನಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸ್ಟೇಟ್ ದ ಸಿಗ್ನಿಫಿಕೆನ್ಸ್ ಆಫ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ನೇಮ್ ದ ಕಾಂಪೊನೆಂಟ್ಸ್ ಆಫ್ ದಿಸ್ ನರ್ವಸ್ ಸಿಸ್ಟಮ್ ಅಂಡ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದೇಯರ್ ಆರಿಜಿನ್ಸ್. ಸರಿನಾ? ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ ಸಿಗ್ನಿಫಿಕೆನ್ಸ್ ಏನು, ಮಹತ್ವ ಏನು ನೋಡಿ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಫೆಸಿಲಿಟೇಟ್ಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಅದರ್ ಬಾಡಿ ಪಾರ್ಟ್ಸ್. ಸೊ ಮುಖ್ಯವಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಏನನ್ನು ಒಳಗೊಂಡಿದೆ? ಎಲ್ಲ ರೀತಿಯ ನರ್ವ್ಸ್ಗಳನ್ನು ಒಳಗೊಂಡಿದೆ. ಹೌದಾ? ಎಲ್ಲ ರೀತಿಯ ನರ್ವ್ಸ್ಗಳು ಒಟ್ಟಾರೆಯಾಗಿ ನಾವು ಏನಂತ ಹೇಳಿ ಕರಿತೇವೆ? ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಹೌದಲ್ವಪ್ಪ? ಸೊ ಈ ಪೆರಿಫೆರಲ್ ನರ್ವಸ್ ಸಿಸ್ಟಮ್ನಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ನರ್ವ್ಸ್ಗಳು ಇರೋದನ್ನು ನಾವು ಗಮನಿಸಬಹುದು. ಅವುಗಳನ್ನು ನಾವು ಕ್ರೇನಿಯಲ್ ನರ್ವ್ಸ್ ಹಾಗೂ ಸ್ಪೈನಲ್ ನರ್ವ್ಸ್ ಅಂತ ಹೇಳಿ ಗುರುತಿಸ್ತೇವೆ. ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿದ್ರೆ ನರ್ವ್ಸ್ ಆರಿಜಿನೇಟಿಂಗ್ ಫ್ರಮ್ ಬ್ರೈನ್ ಅಥವಾ ಎಮರ್ಜಿಂಗ್ ಫ್ರಮ್ ಬ್ರೈನ್. ಸರಿನಾ? ಅದೇ ಸ್ಪೈನಲ್ ನರ್ವ್ಸ್ ಅಂತ ಹೇಳಿದ್ರೆ ನರ್ವ್ಸ್ ಆರಿಜಿನೇಟಿಂಗ್ ಫ್ರಮ್ ಸ್ಪೈನಲ್ ಕಾರ್ಡ್. ಸರಿನಾ? ಸೊ ಇಷ್ಟೇನೆ. ಸೊ ನಮ್ಮ ದೇಹದ ಬ್ರೈನ್ನಿಂದ ಆರಿಜಿನೇಟ್ ಆಗಿ ಬರ್ತಾ ಇರುವಂಥ ನರ್ವ್ಸ್ಗಳಿಗೆ ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿ ಕರಿತೇವೆ. ಸ್ಪೈನಲ್ ಕಾರ್ಡ್ನಿಂದ ಆರಿಜಿನೇಟ್ ಆಗಿ ಬರ್ತಾ ಇರುವಂಥ ನರ್ವ್ಸ್ಗಳಿಗೆ ಸ್ಪೈನಲ್ ನರ್ವ್ಸ್ ಅಂತ ಹೇಳಿ ಕರಿತೇವೆ. ವೆರಿ ಸಿಂಪಲ್. ಸೊ ಈ ನರ್ವಸ್ ಸಿಸ್ಟಮ್ ಒಟ್ಟಾರೆಯಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ? ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ ದೇಹದ ಬೇರೆ ಬೇರೆ ಭಾಗಗಳಿಗೆ ಕನೆಕ್ಟ್ ಮಾಡುತ್ತೆ. ಸರಿನಾ? ಇದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ ಸಿಗ್ನಿಫಿಕೆನ್ಸ್. ಓಕೆ. ಮುಂದಿನ ಕ್ವೆಶನ್ ನೋಡೋಣ.
ಮುಂದಿನ ಕ್ವೆಶನ್ ಹೀಗಿದೆ, ಐಡೆಂಟಿಫೈ ದ ಟ್ರೋಪಿಕ್ ಮೂಮೆಂಟ್ಸ್ ಇನ್ ದ ಮುಂದಿನ ಕ್ವೆಶನ್ ಹೀಗಿದೆ, ಐಡೆಂಟಿಫೈ ದ ಟ್ರಾಪಿಕ್ ಮೂಮೆಂಟ್ಸ್ ಇನ್ ಗಿವನ್ ಡಯಾಗ್ರಾಮ್ಸ್ ಬಿಲೋ. ಈ ಕೆಳಗೆ ಕೊಟ್ಟಿರುವಂತಹ ಡಯಾಗ್ರಾಮ್ಸ್ಗಳಲ್ಲಿ ಟ್ರಾಪಿಕ್ ಮೂಮೆಂಟ್ಸ್ಗಳನ್ನು ಐಡೆಂಟಿಫೈ ಮಾಡಿ. ಈ ರೀತಿಯಾಗಿ ಡಯಾಗ್ರಾಮ್ಸ್ಗಳನ್ನು ಕೊಟ್ಟು ನಿಮಗೆ ಪ್ರೋಸೆಸ್ ಅನ್ನು ಐಡೆಂಟಿಫೈ ಮಾಡಿ ಅಂತನಾದರೂ ಕೇಳಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಡ್ರಾ ಮಾಡಿ ಅಂತನಾದರೂ ಕೇಳಬಹುದು. ಓಕೆನಾ, ಬಟ್ ಯೂಶುವಲಿ ಟ್ರಾಪಿಕ್ ಮೂಮೆಂಟ್ಸ್ಗಳನ್ನು ಡ್ರಾ ಮಾಡಿ ಅಂತ ಕೇಳಲ್ಲ. ಓಕೆನಾ, ಬಟ್ ಟ್ರಾಪಿಕ್ ಮೂಮೆಂಟ್ಗೆ ಒಂದು ಎಕ್ಸಾಂಪಲ್ ಕೊಡಿ, ಈ ರೀತಿಯಾಗಿ ಕೇಳಬಹುದು. ಸರಿನಾ? ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥ ಈ ಮೂವ್ಮೆಂಟ್ನಲ್ಲಿ ಯಾವ ಟ್ರಾಪಿಕ್ ಮೂವ್ಮೆಂಟ್ ಅನ್ನು ಗುರುತಿಸಬಹುದು ನೋಡಿ. ಇಲ್ಲಿ ಒಂದು ಸ್ಟೆಮ್ ಇದೆಯಾ, ಆ ಸ್ಟೆಮ್ಗೆ ಒಂದು ಸಣ್ಣದಾದ ಟೆಂಡ್ರಿಲ್ ಇದೆ. ಆ ಟೆಂಡ್ರಿಲ್ದು ಯಾವುದೋ ಒಂದು ಸಪೋರ್ಟಿವ್ ಸ್ಟ್ರಕ್ಚರ್ಗೆ ಅಟ್ಯಾಚ್ ಆಗ್ತಾ ಬೆಳೀತಾ ಇದೆ. ಓಕೆನಾ? ಸೊ ಈ ರೀತಿಯಾದ ಮೂವ್ಮೆಂಟ್ಗೆ ನಾವು ಏನಂತ ಹೇಳಿ ಕರಿತೇವೆ? ಥಿಗ್ಮೋಟ್ರೋಪಿಸಮ್. ಹೌದಾ? ಥಿಗ್ಮೋಟ್ರೋಪಿಸಮ್. ಹೌದಾ? ಥಿಗ್ಮೋಟ್ರೋಪಿಸಮ್, ಮೂವ್ಮೆಂಟ್ ಆಫ್ ಪ್ಲಾಂಟ್ ಟುವರ್ಡ್ಸ್ ಟಚ್ ಸ್ಟಿಮ್ಯುಲೇಷನ್. ಸರಿನಾ? ಸೊ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ನೀರು ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಸಸ್ಯ ಇದೆ. ಆ ಸಸ್ಯದ ಬೇರುಗಳು, ಪ್ಲಾಂಟ್ಸ್ನ ಬೇರುಗಳು ನೀರಿನ ಕಡೆಗೆ ಬೆಳೀತಾ ಇದೆ. ಹೌದಲ್ವಪ್ಪ? ನೀರಿನ ಕಡೆಗೆ ಜಾಸ್ತಿ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವು ಹೈಡ್ರೋಟ್ರೋಪಿಸಮ್ ಅಂತ ಹೇಳಿ ಗುರುತಿಸಬಹುದಾ? ಹೈಡ್ರೋಟ್ರೋಪಿಸಮ್, ರೈಟ್, ಹೈಡ್ರೋಟ್ರೋಪಿಸಮ್. ಓಕೆ, ಅದೇ ರೀತಿ ಇಲ್ಲಿ ಪೋಲನ್ ಗ್ರೇನ್ ಇದೆ, ಪೋಲನ್ ಟ್ಯೂಬ್ನ ಓವ್ಯೂಲ್ನ ಕಡೆಗೆ ಬೆಳೆಸ್ತಾ ಇದೆ. ಇದನ್ನ ನಾವು ಏನಂತ ಹೇಳಿ ಕರಿಬಹುದು? ಕೀಮೋಟ್ರೋಪಿಸಮ್. ಹೌದಾ? ಕೀಮೋಟ್ರೋಪಿಸಮ್. ಓಕೆ, ಸೊ ಈ ರೀತಿಯಾಗಿ ಡಯಾಗ್ರಾಮ್ಸ್ಗಳನ್ನು ಕೊಟ್ಟು ಪ್ರೋಸೆಸ್ ಅನ್ನು ಐಡೆಂಟಿಫೈ ಮಾಡಿ ಅಥವಾ ಲೇಬಲ್ ಮಾಡಿ ಅಂತ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿಗೆ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ನಲ್ಲಿ ಇದ್ದಂಥ ಸಾಕಷ್ಟು ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಲಾಸ್ಟ್ ಕ್ವೆಶನ್ ಒಂದು ನೋಡ್ಬಿಡೋಣ. ರೈಟ್, ದ ಡಯಾಗ್ರಾಮ್ ಗಿವನ್ ಬಿಲೋ ಶೋಸ್ ಆರ್ ಡಿಸ್ಪ್ಲೇಸ್ ಎಂಡೋಕ್ರೈನ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸರಿನಾ? ಐಡೆಂಟಿಫೈ ದ ಗ್ಲ್ಯಾಂಡ್ಸ್ ಲೇಬಲ್ಡ್ ಎ ಟು ಇ ಮಾತ್ರ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಎಫ್ ವರ್ಗೂ ಇರೋದನ್ನು ನಾವು ಗಮನಿಸಬಹುದು. ಸೊ ನೋಡಿ, ಇಲ್ಲಿ ಎನಲ್ಲಿ ಏನು ಕಾಣಿಸ್ತಾ ಇದೆ? ಬ್ರೇನಲ್ಲಿ ಒಂದು ಸಣ್ಣ ಗಂಟಿನ ತರ ಕಾಣಿಸ್ತಾ ಇದೆಯಲ್ಲ, ಅದನ್ನ ಏನಂತ ಗುರುತಿಸಬಹುದು? ಪಿಟ್ಯೂಟರಿ. ಹೌದಾ? ಪಿಟ್ಯೂಟರಿ ಗ್ಲ್ಯಾಂಡ್. ಸರಿನಾ? ನೆಕ್ಸ್ಟ್ ಬಿ ಯಾವುದಿದು? ಗಂಟಲಿನ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಗ್ಲ್ಯಾಂಡ್, ಇದು ಥೈರಾಯ್ಡ್. ಸರಿನಾ? ಥೈರಾಯ್ಡ್. ನೆಕ್ಸ್ಟ್ ಸಿ ಯಾವುದಪ್ಪ? ಇಲ್ಲಿ ಸ್ಟಮಕ್ನ ಹತ್ರ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ಕಿಡ್ನಿಯ ಹಿಂದ್ಗಡೆ ಇದೆ, ಇದು ಸ್ವಲ್ಪ ಮುಂದ್ಗಡೆ ಇದೆ. ಹೌದಾ? ಸೊ ಇದು ಪ್ಯಾಂಕ್ರಿಯಾಸ್. ನಂತರ ಡಿ ಇದು ಇಲ್ಲಿ ಓವರೀಸ್ಗಳು. ಹೌದಾ? ಎರಡು ಒಟ್ಟಿಗೆ ಪೇರ್ ಆಗಿ ಕಾಣಿಸ್ತಾ ಇದೆ, ಓವರೀಸ್. ಹೌದಾ? ನೆಕ್ಸ್ಟ್ ಇ ಕಿಡ್ನಿಗಳ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಇದು ಅಡ್ರಿನಲ್. ರೈಟ್, ಅಡ್ರಿನಲ್. ನೆಕ್ಸ್ಟ್ ಎಫ್, ಇದು ಆಕ್ಚುಲಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಇದು. ಸರಿನಾ? ಸೊ ನಮಗದ ಅವಶ್ಯಕತೆ ಇಲ್ಲ, ಎ ಟು ಇ ಇಷ್ಟ ಆಯ್ತು. ಸರಿನಾ? ಸೊ ಅಗೈನ್ ಈ ರೀತಿಯಾಗಿ ಕೇಳ್ಬಿಟ್ಟು ಒಂದೊಂದು ಗ್ಲ್ಯಾಂಡ್ದು ಫಂಕ್ಷನ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು, ಅಥವಾ ಒಂದೊಂದು ಗ್ಲ್ಯಾಂಡ್ದು ಸೆಕ್ರೇಷನ್ಸ್ಗಳನ್ನ ಹೆಸರಿಸಿ ಅಂತ ಕೇಳ್ಬೋದು. ಹೌದಾ? ಸೊ ಈ ರೀತಿಯಾಗಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶನ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಒಟ್ಟಾರೆಯಾಗಿ ಒಂದು 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನಾವು ಇವಾಗ ಡಿಸ್ಕಸ್ ಮಾಡಿದ್ದೀವಿ. ಇದನ್ನ ಹೊರತಾಗಿಯೂ ಕೂಡ ನಿಮಗೆ ಕ್ವೆಶನ್ಸ್ಗಳನ್ನ ಕೇಳುವಂತ ಸಾಧ್ಯತೆಗಳಿರುತ್ತೆ. ಸರಿನಾ? ಸೊ ಚೆನ್ನಾಗಿ ಓದ್ಕೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಅನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಚಾಪ್ಟರ್ನ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳೊಂದಿಗೆ ನಿಮ್ಮ ಹತ್ರ ಬರ್ತೇನೆ. ಸರಿನಾ? ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.